सिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः बुद्धिर्बलं यशोधैर्यं निर्भयत्वं मरोगता अजाड्यं वाक्पटुत्वं च हनुमस्मरणात् भवेत् प्रथमो हनुमन्नाम द्वितीयो भीम एव च पूर्णप्रज्ञः तृतीयस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀಗುರುಭ್ಯೋ ನಮಃ. ನಿನ್ನೆ ದಿವಸ ಶ್ರೀಮದ್ ಭಗವದ್ಗೀತೆಯ ಈ ಅಧ್ಯಯನ ಸೀತಾನ್ವೇಷಣೆಗೆ ಸಮಾನವಾದದ್ದು ಎಂಬಂತಹ ವಿಚಾರವನ್ನು ಹೇಳಿದ್ದೇವೆ. ಸೀತಾನ್ವೇಷಣೆ ಅದರಂತೆ ಗೀತಾನ್ವೇಷಣೆ ಅಂತ ಹೇಳಿ ಭಗವದ್ಗೀತೆಯ ಸಾರವನ್ನು ಗುರುತಿಸುವ ದೃಷ್ಟಿಯಲ್ಲಿ ಈ ಅಧ್ಯಯನ ಮುಂದುವರಿಯಬೇಕು ಎಂಬಂತಹ ಇರಾದೆಯನ್ನು ವ್ಯಕ್ತಪಡಿಸಿ ಅದರಂತೆ ಶ್ರೀಮದ್ ಭಗವದ್ಗೀತೆಯ ಮೊದಲಿನ ಶ್ಲೋಕದ ಒಂದು ಪ್ರಾರಂಭವನ್ನು ಮಾಡಿದ್ದು ನಾವು ಭಾಷ್ಯ ಮತ್ತು ತಾತ್ಪರ್ಯವನ್ನು ಇಟ್ಟುಕೊಂಡು ಭಗವದ್ಗೀತೆಯನ್ನು ನೋಡುವ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇತರ ಭಾಷೆಗಳ ಒಂದು ಔಚಿತ್ಯವನ್ನು ಕೂಡ ಗುರುತಿಸುವ ಒಂದು ಪ್ರಯತ್ನವನ್ನು ಕೂಡ ಈ ಜ್ಞಾನಸತ್ರದಲ್ಲಿ ಮಾಡ್ತಾಯಿದ್ದು ಶ್ರೀಮದ್ ಆಚಾರ್ಯರ ಭಾಷ್ಯದ ಮೊದಲನೇ ಶ್ಲೋಕವನ್ನು ಮೊದಲು ವಿಮರ್ಶೆ ಮಾಡಿ ಆಮೇಲೆ ತಾತ್ಪರ್ಯದ ವಿಚಾರಕ್ಕೆ ನಾವು ಹೋಗ್ತಾ ಇದ್ದೇವೆ. ಶ್ರೀಮದಾಚಾರ್ಯರು ಭಾಷ್ಯದ ಮಂಗಳ ಶ್ಲೋಕ ರೂಪವಾಗಿ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಎಂಬಂತಹ ಈ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾರಾಯಣ ದೇವಂ ನಾರಾಯಣಂ ನತ್ವ ಅಂಥೇಳಿ ನಾರಾಯಣನಿಗೆ ನಮಸ್ಕಾರ ಮಾಡಿ ಅದೇ ರೀತಿ ಗುರುಗಳಿಗೂ ಕೂಡ ನಮಸ್ಕಾರ ಮಾಡಿ ಗೀತಾರ್ಥವನ್ನು ನಾನು ಹೇಳ್ತೇನೆ ಅಂತ ಹೇಳಿ ಮಂಗಳ ಶ್ಲೋಕದಲ್ಲಿ ತನ್ನ ಇಂಗಿತವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಗಳದ ಜೊತೆಗೆ ಮುಂದಿನ ಇಂಗಿತವೂ ಕೂಡ ಬರಬೇಕು, ಆ ರೀತಿ ಈ ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಇಲ್ಲಿ ದೇವಂ ಎಂಬುದಾಗಿ ಮೊದಲ ವಿಶೇಷಣವನ್ನು ನೀಡಿದ್ದಾರೆ. ಭಗವಂತನನ್ನು ದೇವಂ ಅಂತ ಹೇಳಿ ಈ ರೀತಿಯಾಗಿ ಕೀರ್ತನೆ ಮಾಡಲಿಕ್ಕೆ ಕಾರಣ ಏನು? ದಿವಿಕ್ರೀಡಾಯ ಅಂತ ಹೇಳಿ ಭಗವಂತ ಲೀಲಾ ರೂಪ, ಅವನು ಕ್ರೀಡಾತ್ಮಕವಾಗಿ ಎಲ್ಲವನ್ನು ನಡೆಸ್ತಾ ಇದ್ದಾನೆ ಎಂಬಂತಹ ಈ ಒಂದು ವಿಶೇಷಣವನ್ನು ಆಚಾರ್ಯರು ಮೊಟ್ಟ ಮೊದಲು ನೀಡಿದ್ದಾರೆ. ಗೀತಾಭಾಷ್ಯವನ್ನು ರಚನೆ ಮಾಡುವಾಗ ಮೊದಲನೇ ಪದ ದೇವಂ ಅಂತ ಹೇಳಿ. ಇದು ಕೇವಲ ಒಂದು ಯಾವುದಾದ್ರೂ ಒಂದು ವಿಶೇಷಣವನ್ನು ಕೊಡಬೇಕು. ಈ ಹಾಡುಗಳನ್ನೆಲ್ಲ ರಚನೆ ಮಾಡುವಾಗ ಒಂದು ಪದಕ್ಕೂ ಇನ್ನೊಂದು ಪದಕ್ಕೂ ಸಂಬಂಧವೇ ಇಲ್ಲ, ಏನಾದರೂ ಒಂದು ವಿಶೇಷಣ ಕೊಡ್ತಾ ಹೋಗಬೇಕು, ಆ ರೀತಿ ರಚನೆ ಮಾಡ್ತಾರೆ. ಆದರೆ ಆಚಾರ್ಯರು ಆ ದೃಷ್ಟಿಯಲ್ಲಿ ಏನಾದರೂ ಒಂದು ನಾರಾಯಣನಿಗೆ ವಿಶೇಷಣ ಕೊಡಬೇಕು. ಏನು ಕೊಡೋಣ? ದೇವಂ ಎಂಬುದು ಒಳ್ಳೆಯದಾಗ್ತದೆ, ಆದ್ದರಿಂದ ದೇವಂ ಅಂತ ಹೇಳಿ ಕೀರ್ತನೆ ಮಾಡಿದ್ದಾರೆ ಅಂತ ಹೇಳಿ ಹೀಗೆ ನಾವು ಅರ್ಥ ಮಾಡಬಹುದು. ಆದರೆ ಮುಖ್ಯ ಉದ್ದೇಶ ಏನೆಂದರೆ ಭಗವಂತನನ್ನು ಅವನು ಲೀಲಾ ರೂಪಿ ಅಂತ ಹೇಳಿ ಏನು ನಾವು ಗುರುತಿಸ್ತೇವೆ, ಇದು ಅವನ ಎಲ್ಲ ಗುಣಗಳನ್ನು ಕೂಡ ಪ್ರತಿನಿಧಿಸ್ತಕ್ಕಂಥ ಒಂದು ವಿಶೇಷಣ. ಯಾವಾಗ ಮನುಷ್ಯ ಕ್ರೀಡೆಯನ್ನು ಮಾಡ್ತಾನೆ ಅಂತ ಹೇಳಿದರೆ ಆನಂದೋದ್ರೇಕದಿಂದ. ಆನಂದೋದ್ರೇಕ ಯಾವಾಗ ಅಂದರೆ ಗುಣಪೂರ್ಣತೆಯಿಂದ. ಆದ್ದರಿಂದ ಗುಣಪೂರ್ಣತೆಯನ್ನು ಗುರುತಿಸುವ ಮೊದಲ ಗುಣ ಯಾವುದಂದರೆ ಕ್ರೀಡಾರೂಪಿ ಎಂಬುದು. ಭಗವಂತ ಕ್ರೀಡಾರೂಪಿ ಅಂತ ಹೇಳಿ ನಾವು ಗುರುತಿಸೋದ್ರಿಂದ ಆ ಮೂಲಕ ಭಗವಂತನ ಗುಣಪೂರ್ಣತ್ವವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ದೇವಂ ಅಂತ ಹೇಳಿ ಮೊದಲು ಭಗವಂತನನ್ನು ಗುರುತಿಸ್ತಾ ಇದ್ದಾರೆ. ಕ್ರೀಡಾರೂಪಿಯಾಗಿದ್ದಾನೆ ಅಂಥೇಳಿ. ಕ್ರೀಡಾರೂಪಿಯಾಗಿದ್ದಾನೆ ಎಂಬುದರ ವಿವರಣೆಯೇ ಪರಿಪೂರ್ಣಂ ಅಂತ ಹೇಳಿ. ಪರಿಪೂರ್ಣನಾದವನಿಗೆ ಮಾತ್ರ ಕ್ರೀಡಾರೂಪಿಯಾಗಿರಲಿಕ್ಕೆ ಸಾಧ್ಯ. ಯಾವಾಗಲೂ ಮನುಷ್ಯ ಆಟ ಆಡಲಿಕ್ಕೆ ಹೋಗೋಣ ಅಂಥೇಳಿ ಯಾವಾಗ ಹೇಳ್ತಾನೆ? ಎಲ್ಲ ಸಂತೋಷ ಇದ್ದರೆ ಇನ್ನು ಆಟ ಆಡೋಣ ಅಂಥೇಳಿ. ಏನಾದರೂ ದುಃಖದ ಪ್ರಸಂಗ ಇದ್ದರೆ ಇವತ್ತು ಆಡೋದು ಬೇಡ, ಮನಸ್ಸಿಗೆ ತುಂಬ ಬೇಜಾರಾಗಿದೆ, ಬೇಡ ಆಟ ಬೇಡ ಅಂಥೇಳಿ ಹೇಳ್ತಾನೆ. ಅದೇ ಏನೋ ತುಂಬ ಒಂದು ಸಂತೋಷದ ಅಥವಾ ಎಲ್ಲವೂ ಕೂಡ ಸರಿಯಾಗಿದೆ, ನಾವು ಇನ್ನೂ ಆಟ ಆಡೋಣ ಅಂತ ಹೇಳಿ ಪ್ರಾರಂಭ ಮಾಡ್ತೇವೆ.
ಆದ್ದರಿಂದ ಲೀಲಾ ಎಂಬುದು ಅದು ಆನಂದದ ಮೂಲ. ಎಲ್ಲಿ ಆನಂದ ಇರ್ತದೆ ಅಲ್ಲಿ ಲೀಲಾತ್ಮಕತೆ ಇರ್ತದೆ, ಎಲ್ಲಿ ಲೀಲಾತ್ಮಕತೆ ಇರ್ತದೆ ಅಲ್ಲಿ ಆನಂದ ಇರ್ತದೆ, ಎಲ್ಲಿ ಆನಂದ ಇರ್ತದೆ ಅಲ್ಲಿ ಗುಣಪೂರ್ಣತೆ ಇರ್ತದೆ. ಎಲ್ಲವೂ ಪರಿಪೂರ್ಣವಾಗಿದ್ದರೆ ಮಾತ್ರ ಆನಂದ ಎಂಬುದು ಬರ್ತದೆ. ಆದ್ದರಿಂದ ಭಗವಂತನನ್ನು ಸಾಮಾನ್ಯವಾಗಿ ಗುರುತಿಸುವಾಗ ಗುಣಪೂರ್ಣತೆಯಿಂದಲೇ ಗುರುತಿಸ್ತಾರೆ. ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಮೊದಲ ವಿಶೇಷಣ ಗುಣಪೂರ್ಣ ಅಂತ ಹೇಳಿ. ಆ ಗುಣಪೂರ್ಣತೆಯ ಸೂಚನೆಯೇ ಕ್ರೀಡಾತ್ಮಕತೆ. ಆದ್ದರಿಂದ ಕ್ರೀಡಾತ್ಮಕ ಅಂತ ಹೇಳಿ ಒಂದು ವಿಶೇಷಣವನ್ನು ಕೊಟ್ಟದರಿಂದ ಭಗವಂತನ ಸಂಪೂರ್ಣ ಸ್ವರೂಪವನ್ನು ಸಂಗ್ರಹ ಮಾಡಿದ ಹಾಗಾಗ್ತದೆ. ಅದಕ್ಕೋಸ್ಕರ ದೇವಂ ಎಂಬಂತಹ ವಿಶೇಷಣವನ್ನು ಕೊಟ್ಟಿದ್ದಾರೆ ಹೊರತು ಕೇವಲ ಏನಾದರೂ ಒಂದು ವಿಶೇಷಣ ಬೇಕು, ಏನು ಸರಿಯಾಗ್ತದೆ, ಛಂದಸ್ಸಿಗೆ ಯಾವುದು ಸರಿ ಬರ್ತದೆ ಆ ವಿಶೇಷಣವನ್ನು ಕೊಡೋದು ಅಂತ ಹೇಳಿ ಈ ಉದ್ದೇಶ ಅಲ್ಲ. ಮತ್ತು ದೇವಂ ಎಂಬಂತಹ ವಿಶೇಷಣದಿಂದ ಭಗವಂತನ ಸ್ವರೂಪದ ಸಂಪೂರ್ಣ ಅದು ಸೆರೆ ಹಿಡಿಯಲಿಕ್ಕೆ ಸಾಧ್ಯ ಇದೆ ಎಂಬ ಅರ್ಥದಲ್ಲಿ ಕ್ರೀಡಾದಿ ಗುಣವಿಶಿಷ್ಟನಾದಂತಹ ನಾರಾಯಣ ಅಂತ ಹೇಳಿ ಈ ರೀತಿಯಾಗಿ ವಿಶೇಷವನ್ನು ಕೊಟ್ಟಿದ್ದಾರೆ ಅಂತ ನಾವು ಊಹಿಸಬಹುದು. ಇಲ್ಲ ಅಂತ ಹೇಳಿದರೆ ಆಚಾರ್ಯರು ನೀಡತಕ್ಕಂತಹ ವಿಶೇಷಣವು ಅದು ಕೇವಲ ವಿಶೇಷಣಕ್ಕೋಸ್ಕರ ಇರತಕ್ಕಂಥ ವಿಶೇಷಣವಲ್ಲ, ಅದು ಯಾವುದಾದ್ರೂ ಒಂದು ಅರ್ಥವನ್ನು ಸೂಚನೆಯನ್ನು ನೀಡುವ ಉದ್ದೇಶದಲ್ಲೇ ಇದೆಯಾದ್ದರಿಂದ ಇಲ್ಲಿ ದೇವಂ ಅಂತೇಳಿ ಹೇಳಿದ್ರಿಂದ ಭಗವಂತನ ಸ್ವರೂಪವನ್ನು ಸಂಪೂರ್ಣವಾಗಿ ಈ ಶಬ್ದದಿಂದ ಸೆರೆ ಹಿಡಿಯಬಹುದು ಎಂಬುದನ್ನು ಸೂಚನೆ ಮಾಡ್ತಾ ಇದ್ದಾರೆ. ಅದರ ವಿವರಣೆಯಾಗಿ ಪರಿಪೂರ್ಣ ಅಂತ ಹೇಳಿ. ಆದ್ದರಿಂದ ಅವನು ಗುಣಪೂರ್ಣನಾಗಿದ್ದಾನೆ. ಯಾವಾಗಲೂ ಕೂಡ ಹೆಚ್ಚಾಗಿ ಮಂಗಳ ಶ್ಲೋಕದಲ್ಲಿ ನಾರಾಯಣ ಶಬ್ದವನ್ನು ಉಪಯೋಗಿಸ್ತಾರೆ. ಎಲ್ಲ ಗ್ರಂಥಗಳ ಆರಂಭದಲ್ಲಿ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಲಯೋನ್ಯತಿ ಪ್ರದಾಯ, ಹೀಗೆ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಂ ಇತ್ಯಾದಿ. ಅಲ್ಲಿಯೂ ಕೂಡ ನಾರಾಯಣಂ ಗುಣೇ ಸರ್ವಯೋದೀರ್ಣಂ ದೋಷವರ್ಜಿತಂ ನಾರಾಯಣಂ ನಮಸ್ಕೃತ್ಯ ನರಂ ಚಯೋ ನರೋತ್ತಮಂ. ಹೀಗೆ ಎಲ್ಲ ಕಡೆ ನಾರಾಯಣ ಶಬ್ದವನ್ನು ವಿಶೇಷವಾಗಿ ಮೊದಲು ಉತ್ಕೀರ್ತನೆ ಮಾಡ್ತಾರೆ. ಈ ನಾರಾಯಣ ಶಬ್ದವನ್ನೇ ಉತ್ಕೀರ್ತನೆ ಮಾಡಲಿಕ್ಕೆ ಕಾರಣ ಏನು ಹೇಳಿದರೆ ಅದು ಭಗವಂತನ ಒಂದು ಸ್ವರೂಪವನ್ನು ಸಂಪೂರ್ಣವಾಗಿ ತಿಳಿಸ್ತಕ್ಕಂಥ ಒಂದು ನಾಮ. ಅದಕ್ಕೋಸ್ಕರ ನಾರಾಯಣ ಅಂತ. ಭಗವಂತನ ಸ್ವರೂಪವನ್ನು ನಾವು ಯಾವ ರೀತಿ ಗುರುತಿಸಬೇಕಂದ್ರೆ ಮೊದಲ ಗುರುತಿಸುವಿಕೆ ಅದು ಗುಣಪೂರ್ಣತೆಯಿಂದ. ಆದ್ದರಿಂದ ಆ ಗುಣಪೂರ್ಣತೆಯನ್ನು ನೇರವಾಗಿ ಹೇಳ್ತಕ್ಕಂತಹ ನಾಮ ಇದ್ದರೆ ಅದು ನಾರಾಯಣ ಶಬ್ದ ಮಾತ್ರ. ಅದು ನಾರ ಅಂದರೆ ಗುಣಗಳಿಗೆ ಅಯನ ಅಂತ ಹೇಳಿ. ಆದ್ದರಿಂದ ಎರಡು ಭಗವಂತನ ಒಂದು ವೈಶಿಷ್ಟ್ಯಗಳು, ಒಂದು ಗುಣಪೂರ್ಣತ್ವ, ಒಂದು ದೋಷವರ್ಜಿತತ್ವ. ಈ ಎರಡೂ ಅರ್ಥವನ್ನು ಹೇಳತಕ್ಕಂತಹ ಒಂದು ನಾಮ ಇದ್ದರೆ ಅದು ನಾರಾಯಣ ಮಾತ್ರ. ಯಾಕೆಂದರೆ ನಾರ ಅಂದರೆ ಗುಣಗಳು ಅಂತೇಳಿ ಅರ್ಥ, ಅರ ಅಂದರೆ ದೋಷಕ್ಕೆ ವಿರುದ್ಧವಾದಂತಹ ಗುಣಗಳು, ಅದಕ್ಕೆ ಅಯನ ಅಂತ ಹೇಳಿ ಅರ್ಥ. ಅದೇ ರೀತಿ ದೋಷ ಇಲ್ಲದೇ ಇದ್ದವನು ಅಂತ ಹೇಳಿ ಅರ್ಥ, ಅರ ಇಲ್ಲದೇ ಇದ್ದವನು ಅಂತೇಳಿ ಅರ್ಥ. ಅಂದರೆ ದೋಷ ಇಲ್ಲದೇ ಇದ್ದವನು, ನಿರ್ದೋಷ ಮತ್ತು ಗುಣ ಪರಿಪೂರ್ಣತ್ವ ಇದು ಭಗವಂತನದ್ದೇ ಸ್ವರೂಪ ಲಕ್ಷಣ. ಭಗವಂತನ ಮುಖ್ಯ ಲಕ್ಷಣದಲ್ಲಿ ಗುಣಪೂರ್ಣತ್ವ ಎಂಬುದು ಬಹಳ ಮುಖ್ಯವಾದದ್ದು, ನಮ್ಮ ಮೊದಲನೆಯ ಲಕ್ಷಣ. ಅದಕ್ಕೆ ಪೂರಕವಾದದ್ದು ನಿರ್ದೋಷತ್ವ. ಆ ಎರಡು ಲಕ್ಷಣವನ್ನು ಸೆರೆ ಹಿಡಿತಕ್ಕಂಥ ನೇರವಾಗಿ ಪ್ರತಿಪಾದನೆ ಮಾಡತಕ್ಕಂತಹ ನಾಮ ಅಂದರೆ ನಾರಾಯಣ ನಾಮ. ಅದಕ್ಕೋಸ್ಕರ ಎಲ್ಲ ಕಡೆ ನಾರಾಯಣ ನಾಮವನ್ನೇ ಮಂಗಳ ಶ್ಲೋಕದಲ್ಲಿ ಪ್ರಯೋಗಿಸ್ತಾರೆ. ಅದಕ್ಕೋಸ್ಕರ ಇಲ್ಲಿಯೂ ಕೂಡ ನಾರಾಯಣಂ ಎಂಬಂತಹ ಈ ವಿಶೇಷವನ್ನೇ ಕೊಟ್ಟು ನಾರಾಯಣನಿಗೆ ನಮಸ್ಕಾರ ಮಾಡ್ತೇನೆ. ಇಲ್ಲ ಅಂದರೆ ದೇವಂ ಕೃಷ್ಣಂ ನತ್ವ ಇತ್ಯಾದಿ ಛಂದಸ್ಸಿನೆಲ್ಲ ಸರಿ ಮಾಡೋದು ಅದು ನಂತರದ ಕೆಲಸ. ವಿಶೇಷವನ್ನು ನಾವು ಯಾವುದನ್ನು ಹೇಳಬೇಕು ಎಂಬುದು ಮುಖ್ಯ ಉದ್ದೇಶ. ಈಗ ನಾರಾಯಣಂ ಎಂಬುದನ್ನು ಬೇರೆ ಛಂದಸ್ಸಿಗೋಸ್ಕರ ಹೇಳಿದ್ದಲ್ಲ, ಮತ್ತು ಈ ಒಂದು ಗುಣವನ್ನು ಸೂಚನೆ ಮಾಡುವ ಉದ್ದೇಶದಿಂದಲೇ ಹೇಳಿದ್ದಾರೆ. ಅದರಿಂದ ನಾರಾಯಣ ಎಂಬಂತಹ ಶಬ್ದ ಭಗವಂತನದ್ದು, ಅದು ಮೂಲ ರೂಪವನ್ನು ಗುರುತಿಸ್ತಕ್ಕಂತಹ ಒಂದು ಶಬ್ದ. ಅವತಾರ ರೂಪಕ್ಕಿಂತಲೂ ಮೂಲ ರೂಪವನ್ನು ಗುರುತಿಸಿದರೆ ಎಲ್ಲ ಅವತಾರಗಳನ್ನು ಕೂಡ ನಾವು ಗುರುತಿಸಿದ ಹಾಗೆ ಆಗ್ತದೆ. ಆದ್ದರಿಂದ ಭಗವಂತನ ಎಲ್ಲ ರೂಪಗಳನ್ನು ಗುರುತಿಸತಕ್ಕಂತಹ ಒಂದು ನಾಮ ಅಂದರೆ ನಾರಾಯಣ. ಭಗವಂತನ ಗುಣಪೂರ್ಣತೆಯನ್ನು ಪ್ರತಿಪಾದನೆ ಮಾಡತಕ್ಕಂತಹ ನಾಮ ಅಂದರೆ ನಾರಾಯಣ ನಾಮ. ನಿರ್ದೋಷತ್ವವನ್ನು ಗುರುತಿಸತಕ್ಕಂತಹ ಒಂದು ನಾಮ ಅಂದರೆ ಅದು ನಾರಾಯಣ ನಾಮ. ಅದರಿಂದ ಮೂಲ ರೂಪವನ್ನು ಗುರುತಿಸಿದರೆ ಉಳಿದ ಅವತಾರ ರೂಪಗಳೆಲ್ಲ ಗುರುತಿಸಿದ ಹಾಗೆ ಆಗ್ತದೆ. ಅದಕ್ಕೋಸ್ಕರ ಸಾಮಾನ್ಯವಾಗಿ ನಾರಾಯಣ ಶಬ್ದವನ್ನೇ ಮಂಗಳ ಶ್ಲೋಕದಲ್ಲಿ ಬಳಕೆ ಮಾಡೋದರಿಂದ ಭಗವಂತನ ಮೂಲ ಸ್ವರೂಪವನ್ನು ಗುರುತಿಸುವುದು ಮುಖ್ಯ ಉದ್ದೇಶ ಆಗಿದೆ. ಆದ್ದರಿಂದಲೇ ಕ್ವಶನ್ ನಾರಾಯಣ ಹೊರತು ಬೇರೆ ಯಾರೂ ಈ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾರಾಯಣನ ಶಬ್ದವನ್ನೇ ಉಪಯೋಗ ಮಾಡ್ತಾ ಇದ್ದಾರೆ. ಕೋಶನ್ನ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಅಂತ ಅಲ್ಲಿ ಪುಂಡರೀಕಾಕ್ಷ ಎಂಬಂತಹ
ಒಂದು ಶಬ್ದವನ್ನು ಬಳಸಿದ್ದಾರೆ. ಪುಂಡರೀಕಾಕ್ಷ ಎಂಬಂಥ ಶಬ್ದವನ್ನೇ ಬಳಸಲಿಕ್ಕೆ ಕಾರಣ ಏನು? ಮಹಾಭಾರತವನ್ನು ಪುಂಡರೀಕಾಕ್ಷ ಹೊರತು ಬೇರೆ ಯಾರೂ ಕೂಡ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಉದ್ಗಾರದಲ್ಲಿ ಪುಂಡರೀಕಾಕ್ಷ ಎಂಬುದನ್ನು ಈ ಶಬ್ದವನ್ನು ಬಳಸಲಿಕ್ಕೆ ಮುಖ್ಯ ಕಾರಣ ಏನೆಂದರೆ, ಪುಂಡರೀಕಾಕ್ಷ ಶಬ್ದ ಅದು ಜ್ಞಾನದ ಒಂದು ಬೆಳವಣಿಗೆಯನ್ನು ಸೂಚನೆ ಮಾಡ್ತಕ್ಕಂಥ ಶಬ್ದ. ಪುಂಡರೀಕಾಕ್ಷ ಶಬ್ದದ ಅರ್ಥ ಏನು ಹೇಳಿದರೆ, ಕಮಲದಂತೆ ಕಣ್ಣುಳ್ಳವನು, ಅರಳಿದ ಕಣ್ಣುಳ್ಳವನು ಅಂತ ಅರ್ಥ. ಪುಂಡರೀಕಾಕ್ಷ ಅಂದರೆ ಕಮಲದಂತೆ ಅರಳಿದ ಕಣ್ಣುಳ್ಳವನು ಅಂತ ಅರ್ಥ. ಕಮಲದಂತೆ ಅರಳಿದ ಕಣ್ಣುಳ್ಳವನನ್ನು ಬಿಟ್ಟು ಈ ಗ್ರಂಥವನ್ನು ಯಾರಿಗೂ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳುವಾಗ, ಕಮಲದಂತೆ ಅರಳಿದ ಕಣ್ಣುಳ್ಳವ ಎಂಬ ವಿಶೇಷಣವನ್ನು ಹೇಳುವ ಅವಶ್ಯಕತೆ ಏನಿತ್ತು ಹೇಳಿದರೆ, ಅದು ಜ್ಞಾನದ ಪಕ್ವತೆಯನ್ನು ಸೂಚನೆ ಮಾಡತಕ್ಕಂಥ ಶಬ್ದ. ಯಾಕೆಂದರೆ ಯಾವಾಗ ಜ್ಞಾನ ಅದು ಪರಿಪೂರ್ಣವಾಗಿರ್ತದೆ, ಕಣ್ಣು ಅರಳಿರುತ್ತದೆ. ಯಾವಾಗ ಜ್ಞಾನ ಅದು ಡಿಮ್ ಆಗಿರ್ತದೆ, ಆವಾಗ ಕಣ್ಣು ಮುಚ್ಚಿರ್ತದೆ. ನಿದ್ರೆ ಬರ್ತದೆ ಅಂದರೆ ಕಣ್ಣು ಮುಚ್ಚಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವಾಗ ಎಚ್ಚರ ಆಯಿತೋ ಕಣ್ಣು ಅರಳಿಸ್ತದೆ. ಆದ್ದರಿಂದ ಆಲೋಚನಾ ಅಂತ ಹೇಳ್ತೇವೆ, ಲೋಚನ ಆಲೋಚನಾ ಅಂತ ಹೇಳ್ತೇವೆ. ಆಲೋಚನಾ ಅಂತೇಳಿ ಹೇಳಿದರೆ ಏನರ್ಥ? ಕಣ್ಣು ಅರಳಿದಾಗ ಜ್ಞಾನ ಅದು ಸ್ಫುಟವಾಗಿದೆ ಅಂತೇಳಿ ಅರ್ಥ. ಕಣ್ಣು ಅದು ಮುಚ್ಚುತ್ತಾ ಇದ್ದರೆ ಅಜ್ಞಾನಕ್ಕೆ ತೆರಳುತ್ತಾ ಇದ್ದಾರೆ ಅಂತ ಅರ್ಥ. ಆದ್ದರಿಂದ ನಿದ್ರೆ ಬರುವಾಗ ಕಣ್ಣು ಚಿಕ್ಕದಾಗಲಿಕ್ಕೆ ಹೋಗ್ತದೆ, ಎಚ್ಚೆತ್ತ ಮೇಲೆ ಕಣ್ಣು ದೊಡ್ಡದಾಗ್ತಾ ಇರ್ತದೆ. ಆದ್ದರಿಂದ ದೊಡ್ಡ ಕಣ್ಣು ಉಳ್ಳವನಕ್ಕಿಂತ ಹೊರತು ಈ ಒಂದು ಗ್ರಂಥವನ್ನು ಯಾರೂ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅರ್ಥ. ಕೌಶನ್ಯ ಪುಂಡರೀಕಾಕ್ಷಾತ್ ಅಂಥೇಳಿ ಆ ದೊಡ್ಡ ಕಣ್ಣು ಉಳ್ಳವ ಅಂತೇಳಿ ಹೇಳಿದ್ರೆ ಅರ್ಥ ಏನು ಹೇಳಿದರೆ, ಯಾರು ಅರಳಿದ ಕಣ್ಣುಳ್ಳವನೋ ಅವನು ಜ್ಞಾನ ಪರಿಪೂರ್ಣತೆ ಉಳ್ಳವನು ಅಂತ ಅರ್ಥ. ಅದರಿಂದ ಏನು ಅರ್ಥ ಆಯಿತು? ಜ್ಞಾನದ ಪರಿಪೂರ್ಣತೆ ಇಲ್ಲದೇ ಇದ್ದವರಿಂದ ಇಂತಹ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಈ ಅರ್ಥ ಪುಂಡರೀಕಾಕ್ಷ ಶಬ್ದದಿಂದಲೇ ಬರತಕ್ಕಂಥ ಅರ್ಥ. ಆದ್ದರಿಂದ ಉದ್ದೇಶಪೂರ್ವಕವಾಗಿ ಕೌಶನ್ಯ ಪುಂಡರೀಕಾಕ್ಷಾತ್ ಅಂತ ಅಲ್ಲಿ ನಾರಾಯಣನನ್ನೇ ಪ್ರತಿಪಾದನೆ ಮಾಡಿದ್ರು ಕೂಡ ಅವನಿಗೆ ಈ ವಿಶೇಷಣವನ್ನು ಕೊಡಲಿಕ್ಕೆ ಕಾರಣ ಏನು ಹೇಳಿದರೆ, ಅವನ ಜ್ಞಾನ ಅದು ಪರಿಪೂರ್ಣವಾಗಿದೆ, ಆದ್ದರಿಂದ ಇಂತಹ ಗ್ರಂಥವನ್ನು ರಚನೆ ಮಾಡಿದ್ದಾನೆ ಅಂತ ಹೇಳಿ ಆ ಹೇತು ಮದ್ಭಾವವನ್ನು ತಿಳಿಸುವ ಉದ್ದೇಶವನ್ನು ಮಾಡಿದ್ದಾರೆ. ಹಾಗಾಗಿ ಉಳಿದ ಕಡೆ ಎಲ್ಲವೂ ಕೂಡ ನಾರಾಯಣ ಶಬ್ದವನ್ನು ಬಳಸುವ ಉದ್ದೇಶ ಏನು ಹೇಳಿದರೆ, ಗುಣಪೂರ್ಣತೆಯನ್ನು ಸ್ಪಷ್ಟವಾಗಿ ನಿರ್ದೋಷತ್ವವನ್ನು ಏಕಶಬ್ದದಲ್ಲಿ ಹೇಳತಕ್ಕಂಥ ಒಂದು ಸ್ಪಷ್ಟವಾಗಿ ಹೇಳ್ತಕ್ಕಂಥ ನಾಮ ಇದ್ದರೆ ಅದು ನಾರಾಯಣ ನಾಮ. ಅದಕ್ಕೋಸ್ಕರ ದೇವಂ ನಾರಾಯಣಂ ನತ್ವ ಅಂಥೇಳಿ ನಾರಾಯಣ ಒಂದು ನಾಮದಿಂದಲೇ ಭಗವಂತನ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದಂಥ ಅರ್ಥ ಏನು ಹೇಳಿದರೆ, ನಾರಾಯಣ ಎಂಬುದು ಭಗವದ್ಗೀತೆ ಮತ್ತು ಮಹಾಭಾರತವನ್ನು ಎರಡನ್ನೂ ಕೂಡ ಕ್ರೋಢೀಕರಿಸತಕ್ಕಂತಹ ಒಂದು ನಾಮವಾಗಿದೆ. 18ರ ವಿಸ್ತಾರವನ್ನು ಬನ್ನಂಜಿಯವರು ಬಹಳವಾಗಿ ಹೇಳಿದ್ದಾರೆ. ಅವರು ಹೇಳದೆ ಉಳಿದದ್ದು ಏನೆಂದರೆ, ನಾರಾಯಣ ಶಬ್ದವು ಕೂಡ 18ಅನ್ನು ಹೇಳ್ತಾ ಇದೆ. ನಾರಾಯಣ ಶಬ್ದವು ಕೂಡ ಸರಿಯಾಗಿ 18ರ ಪ್ರತಿರೂಪ. ನಾ ಅಂದರೆ 5, ರಾ ಅಂದರೆ 2, ಯಾ ಅಂದರೆ 1, 5 2 1 8, ನ ಅಂದರೆ ಚಚ ಜಜನ ಡಡಡಣ ಟಟಡಣ, ಅದನ್ನಿಟ್ಕೊಂಡ್ರೆ 10 10 8 18. ಆದ್ದರಿಂದ ಮಹಾಭಾರತವನ್ನು, ಭಗವದ್ಗೀತೆಯನ್ನು, ಇದೆಲ್ಲವನ್ನು ಕೂಡ ಒಂದು ಪ್ರತಿನಿಧಿಸ್ತಕ್ಕಂಥ ಭಗವಂತನ ನಾಮ ಅಂದರೆ ಅದು ನಾರಾಯಣ. ಆದ್ದರಿಂದ ನಾರಾಯಣ ಅಂತ ಹೇಳಿದರೆ ಅದು ಇಡೀ ಜಗತ್ತನ್ನು ಪ್ರತಿನಿಧಿಸ್ತಕ್ಕಂತಹ ಒಂದು ನಾಮವೂ ಕೂಡ ಆಗಿದೆ. ಯಾಕಂದರೆ ಉಪನಿಷತ್ತಿನಲ್ಲಿ ಇಡೀ ಜಗತ್ತಿನ ಚಿತ್ರಣವನ್ನು 18ರ ಒಳಗಡೆ ತೋರಿಸಿಕೊಟ್ಟಿದ್ದಾರೆ. 16 ಬೇಲಿಗಳು, ಬೇಲಿಗಳ 15 ಬೇಲಿಗಳು, ಅದರಲ್ಲಿ 16ನೇ ಜೀವ, 17ನೇ ಅಕ್ಷರ ತತ್ವ, ಆಮೇಲೆ 18 ಭಗವಂತ ಅಂತೇಳಿ. ಹೀಗೆ ಇಡೀ ಜಗತ್ತು 18ರ ಆಚೆ ಯಾವುದೂ ಇಲ್ಲ. ಆದ್ದರಿಂದ 18 ಅಂದರೆ ಇಡೀ ಜಗತ್ತಿನ ಒಂದು ಕ್ರೋಢೀಕರಣ, ಭಗವಂತನ ಕ್ರೋಢೀಕರಣ, ಜೀವರಾಶಿಗಳ ಕ್ರೋಢೀಕರಣ, ಲಕ್ಷ್ಮೀ ತತ್ವದ ಕ್ರೋಢೀಕರಣ, ಇದು 18 ಸಂಖ್ಯೆಯಲ್ಲಿ ಅದು ಕೂಡುತ್ತದೆ. ಅಂತಹ 18 ಸಂಖ್ಯೆ ಉಳ್ಳದ್ದು ನಾರಾಯಣ ಶಬ್ದ. ಆದ್ದರಿಂದ ನಾರಾಯಣ ಶಬ್ದ ಎಂಬುದು ಭಗವದ್ಗೀತೆಯನ್ನು ಅದು ಪ್ರತಿನಿಧಿಸ್ತದೆ, ಮಹಾಭಾರತವನ್ನು ಪ್ರತಿನಿಧಿಸ್ತದೆ, ಇಡೀ ಜಗತ್ತನ್ನು ಪ್ರತಿನಿಧಿಸ್ತದೆ, ಭಗವಂತನನ್ನು ಕ್ರೋಢೀಕರಿಸ್ತದೆ, ಲಕ್ಷ್ಮೀ ತತ್ವವನ್ನು ಕ್ರೋಢೀಕರಿಸ್ತದೆ. ಈ ದೃಷ್ಟಿಯಲ್ಲಿ ನಾರಾಯಣ ಶಬ್ದಕ್ಕೆ ಸದೃಶವಾದಂತಹ ಇನ್ನೊಂದು ಶಬ್ದವೇ ಇಲ್ಲ. ಅದಕ್ಕೋಸ್ಕರ ಎಲ್ಲವನ್ನು ಗುರುತಿಸುವ ಒಂದು ಉದ್ದೇಶದಿಂದ ನಾರಾಯಣ ಶಬ್ದವನ್ನು ಬಳಕೆ ಮಾಡ್ತಾರೆ. ಬೇರೆ ಏನಾದರೂ ಉದ್ದೇಶ ಇದ್ದರೆ ಬೇರೆ ನಾಮವನ್ನು ಗ್ರಹಣ ಮಾಡಬಹುದು ಹೊರತು ಮುಖ್ಯವಾಗಿ ನಾರಾಯಣನನ್ನು ಗುರುತಿಸುವುದು ಅದು ನಾರಾಯಣ ಶಬ್ದದಿಂದಲೇ. ಬೇರೆ ಶಬ್ದಕ್ಕಿಂತ ನಾರಾಯಣ ಮೂಲ ರೂಪವನ್ನು ಪ್ರತಿನಿಧಿಸುತ್ತಾದ್ದರಿಂದ ನಾರಾಯಣ ಶಬ್ದ. ನಾರಾಯಣ ಎಂಬ ಅವತಾರವೂ ಇದೆ, ಆದರೆ ನಾರಾಯಣ ಎಂಬಂತಹ ಒಂದು ಹೆಸರು ಅದು ಮೂಲ ತತ್ವಕ್ಕೇನೆ
ಅನ್ವಯವಾಗ್ತದೆ. ಆದ್ದರಿಂದಲೇ ನಮಸ್ಕಾರ ಮಾಡಿದಾಗ ನಾರಾಯಣ ಅಂತ ಹೇಳೋದು. ನಮಸ್ಕಾರ ಮಾಡಿದ ಕೃಷ್ಣ ರಾಮ ಅಂತೇಳಿ ಹೇಳೋದಿಲ್ಲ. ಮತ್ತು ನಮಸ್ಕಾರ ಮಾಡಿದಾಗ ನಾರಾಯಣ ಎಂಬಂತಹ ಈ ಶಬ್ದವನ್ನೇ ನಾವು ಉಲ್ಲೇಖ ಮಾಡ್ತೇವೆ. ಯಾಕೆ ಅಂತೇಳಿ ಹೇಳಿದರೆ ಇದು ನೇರವಾಗಿ ಭಗವಂತನಿಗೆ ಮೂಲ ರೂಪಕ್ಕೆ ಸಲ್ಲತಕ್ಕದ್ದು ಎಂಬಂತಹ ಈ ಉದ್ದೇಶದಿಂದ ನಾರಾಯಣ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಬಹಳ ಆಶ್ಚರ್ಯ ಅಂದರೆ ಎಲ್ಲ ಆಚಾರ್ಯರು ಕೂಡ ಈ ಭಗವದ್ಗೀತೆಯ ಪ್ರಾರಂಭವನ್ನು ಮಾಡುವಾಗ ನಾರಾಯಣನ ವರ್ಣನೆಯನ್ನೇ ಪ್ರಾರಂಭ ಮಾಡಿದ್ದಾರೆ. ನಾರಾಯಣ ಪರೋವ್ಯಕ್ತ ಅವ್ಯಕ್ತ ಅಂಡಂ ಅವ್ಯಕ್ತ ಸಂಭವಂ ಅಂಡಸ್ಯಾಂತಹ ಇಮೇ ಲೋಕಃ ಸಪ್ತದ್ವೀಪಾಚ ಮೇದಿನಿ ಅಂತ ಹೇಳಿ ಶಂಕರಾಚಾರ್ಯರು ಹೇಳಿದ್ದಾರೆ. ಅವರ ಮಂಗಳ ಶ್ಲೋಕದಲ್ಲಿಯೂ ಕೂಡ ನಾರಾಯಣನನ್ನೇ ಇಲ್ಲಿ ಕೀರ್ತನೆ ಮಾಡಿದ್ದಾರೆ. ನಾರಾಯಣನಿಂದ ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು ಅಂಥೇಳಿ. ಆದ್ದರಿಂದಲೇ ಎಲ್ಲ ಅದ್ವೈತದ ಯತಿಗಳು ಕೂಡ ನಮಸ್ಕಾರ ಮಾಡಿದಾಗ ನಾರಾಯಣ ಅಂತ ಹೇಳ್ತಾರೆ. ನಮಸ್ಕಾರ ಮಾಡುವಾಗ ಶಿವನನ್ನಾಗಲಿ ಅಥವಾ ಬೇರೆ ಶಬ್ದವನ್ನಾಗಲಿ ಭಗವಂತನ ಬೇರೆ ಶಬ್ದವನ್ನಾಗಲಿ ಅವರು ಉಲ್ಲೇಖಿಸೋದಿಲ್ಲ, ನಾರಾಯಣ ಅಂತ ಹೇಳಿ. ಆದ್ದರಿಂದ ಎಲ್ಲರೂ ಒಪ್ಪಿದಂತಹ ಸಂಗತಿ ಏನಂತ ಹೇಳಿದರೆ ನಾರಾಯಣ ಈ ಜಗತ್ತಿನ ಒಂದು ಒಡೆಯ, ನಾರಾಯಣನೇ ಈ ಜಗತ್ತಿನ ಸ್ವಾಮಿ. ಆದ್ದರಿಂದ ಎಲ್ಲ ಶಾಸ್ತ್ರಗಳ ಪ್ರತಿಪಾದ್ಯ ಅದು ನಾರಾಯಣ ಎಂಬುದನ್ನು ಮೊಟ್ಟ ಮೊದಲು ಎಲ್ಲರೂ ಕೂಡ ಗುರುತಿಸಿದ್ದಾರೆ. ಆಮೇಲೆ ಅದರ ವಿವರಣೆಯಲ್ಲಿ ಬೇರೆ ದಾರಿಯಲ್ಲಿ ಹೋಗಿರಬಹುದು ಹೊರತು ಮೂಲತಃ ಎಲ್ಲರೂ ಕೂಡ ನಾರಾಯಣ ರೂಪಿ ಭಗವಂತನನ್ನು ನಾರಾಯಣ ಅಂತ ಹೇಳಿ ಗುರುತಿಸುವುದರಲ್ಲಿ ಎಲ್ಲರೂ ಕೂಡ ಒಂದಾಗಿದ್ದಾರೆ ಎಂಬುದನ್ನು ನಾವು ಗುರುತಿಸಬಹುದು. ಹಾಗಾಗಿ ದೇವಂ ನಾರಾಯಣಂ ನತ್ವ ಎಂಬುದಾಗಿ ಆಚಾರ್ಯರು ಕೂಡ ನಾರಾಯಣ ಎಂಬಂತಹ ಶಬ್ದದಿಂದಲೇ ಭಗವಂತನನ್ನು ಗುರುತಿಸ್ತಾ ಇದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಅಂದರೆ ನಾರಾಯಣ ಶಬ್ದ ಮೊದಲು ಹೇಳೋದು ಗುಣಪೂರ್ಣತೆಯನ್ನು, ಆಮೇಲೆ ದೋಷ ರಾಹಿತ್ಯವನ್ನು ಹೇಳೋದು. ಆದ್ದರಿಂದಲೇ ಬ್ರಹ್ಮಸೂತ್ರದಲ್ಲಿಯೂ ಮತಾತೋ ಬ್ರಹ್ಮ ಜಿಜ್ಞಾಸ ಅಂಥೇಳಿ ಗುಣಪೂರ್ಣನ ಒಂದು ಜಿಜ್ಞಾಸೆಯನ್ನು ಹೇಳಿ ಆಮೇಲೆ ನಿರ್ದೋಷತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ನಾರಾಯಣಂ ಗುಣೇ ಸರ್ವೇ ಉದೀರ್ಣಂ ದೋಷವರ್ಜಿತಂ ಎಂಬುದು ನಂತರ ಬರ್ತಾ ಇದೆ. ಅದು ಯಾಕೆ ಗುಣಪೂರ್ಣತೆಯ ಮೊದಲು ನಿರ್ದೋಷತ್ವ ನಂತರ ಈ ಒಂದು ಕ್ರಮದಲ್ಲಿ ಏನು ಔಚಿತ್ಯ ಎಂಬಂತಹ ಒಂದು ಪ್ರಶ್ನೆ ಬಂದರೆ ಯಾವಾಗಲೂ ಕೂಡ ದೋಷ ಎಂಬುದು ಮೊದಲು ಬೆಳಕು ಆಮೇಲೆ ಕತ್ತಲೆ ಹೋಗೋದು. ಗುಣ ಅಂದರೆ ಬೆಳಕಿನ ಸ್ಥಾನದಲ್ಲಿರ್ತಕ್ಕದ್ದು. ಬೆಳಕಿನಿಂದ ಕತ್ತಲೆ ದೂರ ಮಾಡಲ್ಪಡ್ತದೆ ಹೊರತು ಕತ್ತಲೆ ದೂರ ಹೋದದ್ದರಿಂದ ಬೆಳಕು ಬರುವುದಲ್ಲ. ಬೆಳಕು ಬಂದದ್ದರಿಂದ ಕತ್ತಲೆ ದೂರ ಹೋಗ್ತದೆ ಹೊರತು ಕತ್ತಲೆ ದೂರ ಹೋದದ್ದರಿಂದ ಬೆಳಕು ಬರುವುದಲ್ಲ. ಗುಣಪೂರ್ಣತೆಯಿಂದ ನಿರ್ದೋಷತ್ವ ಎಂಬುದು ಜ್ಞಾಪಿತವಾಗ್ತದೆ ಹೊರತು ನಿರ್ದೋಷತ್ವ ಪ್ರಯುಕ್ತ ಗುಣಪೂರ್ಣತ್ವ ಅಲ್ಲ. ಯಾಕೆ ಅಂತ ಹೇಳಿದರೆ ಈಗ ನಿರ್ದೋಷತ್ವ ಎಂಬುದು ಬೇರೆ ವಸ್ತುಗಳಲ್ಲಿ ಇರಬಹುದು, ಅಲ್ಲಿ ಗುಣಪೂರ್ಣತೆ ಬರಬೇಕಾಗಿಲ್ಲ. ನಿರ್ದೋಷತ್ವ ಈಗ ಯಾವುದೇ ಗುಣ ಇಲ್ಲದಂತಹ ಯಾವುದೇ ಅಸ್ತಿತ್ವನೇ ಇಲ್ಲದಂತಹ ವಸ್ತುವಿನಲ್ಲಿ ನಿರ್ದೋಷತ್ವ ಇದೆ, ಅಲ್ಲಿ ಗುಣಪೂರ್ಣತೆ ಇಲ್ಲ. ಆದ್ದರಿಂದ ನಿರ್ದೋಷತೆಯಿಂದ ಗುಣಪೂರ್ಣತೆಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಗುಣಪೂರ್ಣತೆಯಿಂದ ನಿರ್ದೋಷತ್ವವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಗುಣಪೂರ್ಣತ್ವ ಎಂಬುದು ಮೊದಲು, ನಿರ್ದೋಷತ್ವ ಎಂಬುದು ನಂತರ. ಅದಕ್ಕೋಸ್ಕರ ಎಲ್ಲ ಕಡೆಯಲ್ಲಿಯೂ ಕೂಡ ಗುಣಪೂರ್ಣತ್ವವನ್ನು ಮೊದಲು ಹೇಳ್ತಾರೆ, ನಿರ್ದೋಷತ್ವವನ್ನು ನಂತರ ಕೊಡ್ತಾರೆ. ಅಥಾತು ಬ್ರಹ್ಮ ಜಿಜ್ಞಾಸ ಎಂಬಲ್ಲಿ ಬ್ರಹ್ಮ ಅಂದರೆ ಗುಣಪೂರ್ಣ ಅಂತ ಗುಣಪೂರ್ಣನ ಜಿಜ್ಞಾಸೆ ಅಂತೇಳಿ ಹೇಳಿ ಆಮೇಲೆ ಅವನಿಗೆ ನಿರ್ದೋಷತ್ವವನ್ನು ಸ್ಥಾಪನೆ ಮಾಡ್ತಾರೆ. ಆದ್ದರಿಂದ ತಮಸ್ಸು ಎಂಬುದು ಅದು ಹೋದದ್ದರಿಂದ ಬೆಳಕು ಬರುವುದಲ್ಲ, ಬೆಳಕು ಬಂದದ್ದರಿಂದ ತಮಸ್ಸು ಹೋಗೋದು. ಈ ಒಂದು ಸೂಕ್ಷ್ಮವಾದಂತಹ ಒಂದು ತತ್ವವನ್ನು ಇಟ್ಟುಕೊಂಡು ಎಲ್ಲ ಕಡೆಯಲ್ಲಿಯೂ ಕೂಡ ಗುಣಪೂರ್ಣತ್ವವನ್ನು ಮೊದಲು ಹೇಳಿ ನಿರ್ದೋಷತ್ವವನ್ನು ನಂತರ ಹೇಳ್ತಾರೆ. ಆದ್ದರಿಂದಲೇ ದೋಷ ಎಂಬುದು ಸಾಮಾನ್ಯವಾಗಿ ಇರ್ತದೆ. ಆ ದೋಷವನ್ನು ತೆಗೆಯುವುದು ಹೇಗೆ ಅಂದರೆ ಗುಣಗಳನ್ನು ನಾವು ವೃದ್ಧಿ ಮಾಡಿದಾಗ ದೋಷಗಳು ತನ್ನಿಂದ ತಾನೇ ಹೋಗ್ತವೆ. ಯಾವೆಲ್ಲಾದರೂ ದೋಷ ಇದ್ದರೆ ಆ ದೋಷವನ್ನು ನಾವು ನೇರವಾಗಿ ಆ ದೋಷವನ್ನು ತೆಗಿತೇನೆ ಅಂತ ಹೇಳಿ ನಾವು ಪ್ರಯತ್ನ ಮಾಡಿದರೆ ದೋಷ ಹೋಗುವುದಿಲ್ಲ. ಮತ್ತು ಗುಣಪೂರ್ಣತೆಯನ್ನು ಸಾಧನೆ ಮಾಡಿದಾಗ ದೋಷ ತನ್ನಿಂದ ತಾನೇ ಹೋಗ್ತದೆ. ಆದ್ದರಿಂದ ಒಂದು ಹೊಸ ಒಂದು ದೃಷ್ಟಿಕೋನ ಏನು ಹೇಳಿದರೆ, ಯಾರಲ್ಲಾದರೂ ಒಂದು ದೋಷ ಇದ್ದರೆ ಆ ದೋಷವನ್ನೇ ಬೈಲಿಕ್ಕೆ ಹೋಗಬಾರ್ದು. ಅದರ ಬದಲಿಗೆ ಏನು ಮಾಡಬೇಕಂದ್ರೆ ಅವನಲ್ಲಿ ಗುಣವನ್ನು ಹೆಚ್ಚಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಈಗ ಒಬ್ಬನಿಗೆ ಕುಡಿಯುವ ದೋಷ ಇದೆ, ಆ ಕುಡಿಯುವ ದೋಷವನ್ನು ನಾವು ಬೈತಾ ನೀನು ಕುಡಿತಿ ತಪ್ಪು ಅಂತೇಳಿ ಹೇಳೋದಕ್ಕಿಂತ ಆ ಕುಡಿಯುವ ಸಮಯದಲ್ಲಿ ಬೇರೆ ಕೆಲಸ ಕೊಟ್ಟು ಬಿಡಬೇಕು ಅವನಿಗೆ. ಆವಾಗ ಅದು ತನ್ನಿಂದ ತಾನೇ ಹೋಗ್ತದೆ. ದೋಷವನ್ನು ನಾವು ಗುಣದ ಮುಖಾಂತರ ದೂರ ಮಾಡಬೇಕು ಹೊರತು ನೇರವಾಗಿ ದೋಷವನ್ನು ನಾವು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡಿದರೆ ಏನಾಗ್ತದೆ ಅಂದರೆ ಕುಡಿಯೋದು ಜಾಸ್ತಿ ಆಗ್ತದೆ. ಕುಡಿಯುವನ ಹತ್ರ ಕುಡಿಯೋದು ತಪ್ಪು ಕುಡಿಯಬಾರದು ಅಂತೇಳಿ ಹೀಗೆ ಹೇಳಿದರೆ ಅವನು ಜಾಸ್ತಿ ಕುಡಿಯೋದಕ್ಕೆ ಶುರು ಮಾಡ್ತಾನೆ. ಯಾಕೆ ಅದರ ನೆನಪು ಜಾಸ್ತಿ ಆಗ್ತದೆ.
ಕುಡಿಯುವುದು ತಪ್ಪು ಅಂತ ಹೇಳಿದ ತಕ್ಷಣ ಕುಡಿಯುವುದು ಒಂದು ಉಂಟು ಅಂತ ಹೇಳಿ ನಾವೇ ಅವನಿಗೆ ಜ್ಞಾಪಿಸಿ ಕೊಟ್ಟ ಹಾಗೆ ಆಗ್ತದೆ. ಜ್ಞಾಪಿಸಿ ಕೊಟ್ಟ ತಕ್ಷಣ ಏನಾಗ್ತದೆ, ಅದನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ. ಯಾವಾಗಲೂ ಕೂಡ ದೋಷವನ್ನು ನಾವು ಜ್ಞಾಪಿಸಿದಷ್ಟು ಅದನ್ನು ಜಾಸ್ತಿ ಆಗ್ತದೆ. ಅದಕ್ಕೆ ಇರುವ ಒಂದೇ ಒಂದು ಪರಿಹಾರ ಏನು ಹೇಳಿದರೆ, ಅದನ್ನು ಮರೆತು ಬಿಡುವ ಹಾಗೆ ಮಾಡಿದರೆ ಆವಾಗ ಆ ದೋಷ ತನ್ನಿಂದ ತಾನೇ ಹೋಗ್ತದೆ. ಗುಣವನ್ನು ನಾವು ಆಹ್ವಾನ ಮಾಡಿದಾಗ ದೋಷ ತನ್ನಿಂದ ತಾನೇ ಹೋಗಿಬಿಡ್ತದೆ. ಆದ್ದರಿಂದ ಗುಣವನ್ನು ನಾವು ಮೊದಲು ಗುರುತಿಸಿದಾಗ ದೋಷಗಳು ನಾಶವಾಗ್ತವೆ. ಆದ್ದರಿಂದ ಒಬ್ಬನಲ್ಲಿ ದೋಷ ಇದ್ದರೆ ಆ ದೋಷವನ್ನೇ ಹೆಚ್ಚು ಹೇಳುವುದಕ್ಕಿಂತ ಅವನಲ್ಲಿ ಅದರ ಬದಲಿಗೆ ಗುಣವನ್ನು ನಾವು ತಂದರೆ ಆವಾಗ ದೋಷಗಳು ತನ್ನಿಂದ ತಾನೇ ಹೋಗ್ತವೆ. ಕುಡಿಯುವವನನ್ನು ಬೇರೆ ಕೆಲಸದಲ್ಲಿ ಅವನನ್ನು ತಲ್ಲಿನನ್ನಾಗಿ ಮಾಡಿದರೆ ಕುಡಿಯುವುದು ಮರೆತು ಹೋಗುವಾಗ ಮಾಡಬೇಕು. ಆದ್ದರಿಂದ ಮರೆಯುವಿಕೆಯೇ ಔಷಧ ಹೊರತು ಮತ್ತೆ ಅದನ್ನು ಜ್ಞಾಪಿಸಿದರೆ ಮತ್ತಷ್ಟು ಆ ದೋಷ ಎಂಬುದು ಅದು ಜಾಸ್ತಿಯಾಗಲಿಕ್ಕೆ ಸಾಧ್ಯ ಇದೆ. ಈ ಒಂದು ಸೂಕ್ಷ್ಮ ತತ್ವವನ್ನು ನಾರಾಯಣ ಎಂಬ ಶಬ್ದದಿಂದ ಗುಣಪೂರ್ಣತ್ವವನ್ನು ಎಲ್ಲ ಸ್ಥಳಗಳಲ್ಲಿಯೂ ಕೂಡ ಮೊದಲು ಉತ್ಕೀರ್ತನೆ ಮಾಡೋದ್ರಿಂದ ನಿರ್ದೋಷತ್ವವನ್ನು ನಾವು ಅದರಿಂದಲೇ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಿಂದ ಮಕ್ಕಳಿಗೂ ಕೂಡ ನಾವು ಗುಣ ಜಾಸ್ತಿ ಮಾಡ್ತಾ ಬಂದರೆ ಆವಾಗ ತನ್ನಿಂದ ತಾನೇ ಅದು ದೋಷ ಎಂಬುದು ದೂರ ಹೋಗ್ತದೆ ಎಂಬಂಥ ಈ ತತ್ವವನ್ನು ಕೂಡ ನಾವು ಇದರಿಂದ ಊಹೆ ಮಾಡಬಹುದು. ಅದಕ್ಕೋಸ್ಕರ ಎಲ್ಲ ಕಡೆಯಲ್ಲೂ ಕೂಡ ಈ ಎರಡೂ ಗುಣವನ್ನು ಗುರುತಿಸ್ತಕ್ಕಂತಹ ಒಂದು ನೇರವಾದಂತಹ ಭಗವಂತನ ನಾಮ ಅಂದರೆ ನಾರಾಯಣ ಎಂಬ ಶಬ್ದ ನೇರವಾಗಿ ಅರ ಅಂದರೆ ದೋಷ, ನಾರ ಅಂದರೆ ದೋಷಕ್ಕೆ ವಿರುದ್ಧವಾದಂತಹ ಗುಣ, ಅದಕ್ಕೆ ಅಯನ. ಅದೇ ರೀತಿ ದೋಷರಹಿತ ಎಂಬಂತಹ ಈ ಎರಡೂ ಗುಣವನ್ನು ನೇರವಾಗಿ ಹೇಳತಕ್ಕದ್ದು ಈ ಶಬ್ದವಾದ್ದರಿಂದ ಇದನ್ನೇ ಎಲ್ಲ ಕಡೆ ಬೆಳೆಸ್ತಾ ಇದ್ದಾರೆ. ಆದ್ದರಿಂದಲೇ ಇನ್ನೊಂದು ಇದರಲ್ಲಿ ಸೂಕ್ಷ್ಮ ತತ್ವ ಏನು ಹೇಳಿದರೆ, ಕತ್ತಲೆ ಎಂಬುದು ಒಂದು ದ್ರವ್ಯ ಹೌದೋ ಅಲ್ವೋ ಅಂತ ದೊಡ್ಡ ಚರ್ಚೆ. ಕತ್ತಲೆ ಎಂಬುದು ಅಭಾವರೂಪವೋ ಅದು ಭಾವರೂಪವೋ ಅಂತ ಹೇಳಿ ಒಂದು ದೊಡ್ಡ ಚರ್ಚೆ ಇದೆ, ಅದು ಮುಂದೆ ಬರ್ತದೆ. ಆ ಕತ್ತಲೆ ಎಂಬುದು ಭಾವರೂಪ ಎಂಬುದು ನಮ್ಮ ಸಿದ್ಧಾಂತ, ತಮಸ್ಸು ಎಂಬುದು ಭಾವರೂಪ ಎಂಬುದು ಒಂದು ಸಿದ್ಧಾಂತ. ಆದ್ದರಿಂದ ಭಾವರೂಪವಾದ್ದರಿಂದ ಅದನ್ನು ತೊಲಗಿಸಲಿಕ್ಕೆ ಇನ್ನೊಂದು ಭಾವವೇ ಬರಬೇಕು ಹೊರತು ಬೇರೆ ಇಲ್ಲದರೆ ಅದನ್ನು ತೊಲಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತಮಸ್ಸು ಎಂಬುದು ಭಾವರೂಪ ಆದ್ದರಿಂದ ಆ ತಮಸ್ಸನ್ನು ತೊಲಗಿಸಬೇಕಾದರೆ ಇನ್ನೊಂದು ಭಾವ ಅಂದರೆ ಗುಣಗಳಿಂದ ಒಂದು ಭಾವದಿಂದ ಇನ್ನೊಂದು ಭಾವವನ್ನು ದೂರ ಮಾಡಬೇಕು. ಅಭಾವವನ್ನು ದೂರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಯಾವಾಗಲೂ ಕೂಡ ಗುಣಪೂರ್ಣ ಅಂತೇಳಿ ಹೇಳುವ ಮುಖಾಂತರ ಭಾವರೂಪವಾದಂತಹ ಕತ್ತಲೆಯನ್ನು ಕೂಡ ದೂರ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ, ಈ ಕತ್ತಲೆಯನ್ನು ಬೇರೆ ಯಾವುದೇ ರೀತಿಯಿಂದ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕತ್ತಲೆಯನ್ನು ದೂರ ಮಾಡುವ ಸಾಧನ ಅದು ಗುಣ ಎಂಬಂತಹ ಸಾಧನದಿಂದ ಮಾತ್ರ ಕತ್ತಲೆ ಎಂಬಂತಹ ದ್ರವ್ಯವನ್ನು ನಾವು ದೂರೀಕರಿಸಬಹುದು. ಯಾವುದೇ ಒಂದು ಪದಾರ್ಥವನ್ನು ದೂರೀಕರಿಸಲಿಕ್ಕೆ ಸಾಧನ ಬೇಕು, ಸಲಕರಣೆ ಬೇಕು. ಒಂದು ಕೋಲನ್ನು ಹಿಡ್ಕೊಂಡು ಏನಾದರೂ ವಸ್ತುವನ್ನು ದೂಡಬಹುದು. ಅದೇ ರೀತಿ ನಮ್ಮ ಭಾವರೂಪವಾದಂತಹ ಒಂದು ಕತ್ತಲೆಯನ್ನು ಭಾವರೂಪವಾದಂತಹ ಗುಣದಿಂದಲೇ ಅದನ್ನು ದೂರ ಮಾಡಬಹುದು ಹೊರತು ಬೇರೆ ಯಾವುದರಿಂದಲೂ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಈ ಒಂದು ತತ್ವದಲ್ಲಿಯೂ ಕೂಡ ಮೊದಲು ಗುಣಪೂರ್ಣತೆಯನ್ನು ಹೇಳಿ ಆ ಮೂಲಕ ಕತ್ತಲೆಯನ್ನು ದೂರ ಮಾಡಬಹುದು ಅಂತ. ಭಗವಂತನಲ್ಲಿ ಆಗುವಾಗ ಅವನು ಗುಣ ಬಂದದ್ದರಿಂದ ಕತ್ತಲೆ ದೂರ ಹೋದದ್ದಲ್ಲ, ದೋಷ ದೂರ ಹೋದದ್ದಲ್ಲ. ಅವನಲ್ಲೇ ಅನಾದಿ ಕಾಲದಿಂದಲೂ ಕೂಡ ಅಲ್ಲಿ ಗುಣ ಸಂಪನ್ನನೆ ಆದದ್ದರಿಂದ ಅಲ್ಲಿ ದೋಷಕ್ಕೆ ಅವಕಾಶವೇ ಇಲ್ಲ. ಹಾಗಿದ್ದರೆ ನೀವು ಕಾರ್ಯಕಾರಣ ಭಾವ ಹೇಗೆ ಹೇಳ್ತೀರಿ? ಗುಣ ಬಂದದ್ದರಿಂದ ನೀವು ಕತ್ತಲೆ ಹೋಯಿತು, ದೋಷ ಹೋಯಿತು ಅಂತೇಳಿ ಕಾರ್ಯಕಾರಣ ಭಾವ ಏನು ಹೇಳ್ತಾ ಇದ್ದೀರಿ? ಇದು ಎರಡೂ ಕೂಡ ಅನಾದಿಯಾಗಿದ್ದರೆ ಕಾರ್ಯಕಾರಣ ಭಾವ ಹೇಗೆ ಕೂಡ್ತದೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಅನಾದಿ ಪದಾರ್ಥಗಳಲ್ಲಿ ಕಾರ್ಯಕಾರಣ ಭಾವ ಉಂಟೋ ಇಲ್ಲೋ ಅಂತ ಒಂದು ಚರ್ಚೆ. ಅದಕ್ಕೆ ಅನಾದಿಯಾದರೂ ಕೂಡ ಕಾರ್ಯಕಾರಣ ಭಾವವನ್ನು ನಾವು ಹೇಳಬಹುದು. ಹೇಗೆ ಅಂದರೆ ದಂಡಾಭಾವ ಘಟಾಭಾವ ಅಂಥೇಳಿ. ಇಲ್ಲಿ ಈಗ ಘಟ ಇಲ್ಲ. ಯಾಕೆ? ಘಟಕ್ಕೆ ಸಾಮಗ್ರಿಗಳಾದಂಥ ದಂಡಾದಿಗಳು ಇಲ್ಲ ಅಂಥೇಳಿ. ಘಟ ಎಷ್ಟು ಸಮಯದಿಂದ ಇಲ್ಲ? ಅನಾದಿ ಕಾಲದಿಂದ ಇಲ್ಲಿಗ ಘಟ ಇಲ್ಲ ಅಂತೇಳಿ ಇಟ್ಕೊಳ್ಳೋಣ. ಅದಕ್ಕೆ ಕಾರಣ ಯಾವುದು? ದಂಡಾದಿಗಳು ಇಲ್ಲದೆ ಇರೋದು. ಅದು ಯಾವಾಗಿಂದ ಇದೆ? ಅನಾದಿ ಕಾಲದಿಂದಲೇ. ಅನಾದಿ ಕಾಲದಿಂದ ಇರತಕ್ಕಂತಹ ಘಟಾಭಾವಕ್ಕೆ ಅನಾದಿ ಕಾಲದಿಂದ ಇರತಕ್ಕಂಥ ದಂಡಾಭಾವ ಕಾರಣ ಆಗಬಹುದು. ಆದ್ದರಿಂದ ಎರಡು ಅನಾದಿಗಳಾದರೂ ಕೂಡ ಅದರಲ್ಲಿ ಕಾರ್ಯಕಾರಣ ಭಾವಕ್ಕೆ ಯಾವುದೇ ಆಕ್ಷೇಪ ಇಲ್ಲ. ಆದ್ದರಿಂದ ಭಗವಂತನಲ್ಲಿ ನಿರ್ದೋಷತ್ವ ಅನಾದಿ ಕಾಲದಿಂದ ಇದ್ದರೂ ಕೂಡ ಗುಣಪೂರ್ಣ ಪ್ರಯುಕ್ತ ಅವನು ನಿರ್ದೋಷ ಅಂತೇಳಿ ಹೇಳುವುದರಲ್ಲಿ ತಪ್ಪೇನಿಲ್ಲ. ದೋಷ ಇದ್ದು ದೋಷವನ್ನು ದೂರ ಮಾಡಿದರೆ ಮಾತ್ರ, ಗುಣದಿಂದ ದೂರ ಮಾಡಿದರೆ ಮಾತ್ರ ಅವನಿಗೆ
ಗುಣಪೂರ್ಣತ್ವ ಪ್ರಯುಕ್ತ ನಿರ್ದೋಷತ್ವ ಅಂತ ಹೇಳಬೇಕಾಗಿಲ್ಲ. ದೋಷ ಇಲ್ಲದೇ ಇದ್ದಂತಹ ಸ್ಥಳದಲ್ಲಿಯೂ ಕೂಡ ಗುಣಪೂರ್ಣತೆಯ ಪ್ರಯುಕ್ತ ಅವನಿಗೆ ನಿರ್ದೋಷತ್ವ ಬಂತು ಎಂಬುದನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಅನಾದಿ ಪದಾರ್ಥಗಳಲ್ಲಿಯೂ ಕೂಡ ಪರಸ್ಪರ ಕಾರ್ಯಕಾರಣ ಭಾವವನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಅನಾದಿ ಕಾಲದಿಂದ ಇರತಕ್ಕಂತಹ ನಿರ್ದೋಷತೆ ಅದು ಭಗವಂತನಲ್ಲಿ ಇರತಕ್ಕಂತಹ ಅನಾದಿ ಕಾಲದ ಗುಣಪೂರ್ಣತೆಯಿಂದ ಜನ್ಯವಾದದ್ದು ಅಂತ ಹೇಳಿದರೆ, ಅಥವಾ ಪ್ರಯೋಜ್ಯವಾದದ್ದು, ಜನ್ಯ ಅಂತ ಹೇಳೋದಕ್ಕಿಂತಲೂ ಪ್ರಯೋಜ್ಯವಾದದ್ದು ಅಂತ ಹೇಳಿ ಪ್ರಯೋಜಕ ಭಾವವನ್ನು ಹೇಳಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಇದ್ದರಿಂದ ಎಲ್ಲ ಕಡೆಯಲ್ಲೂ ಕೂಡ ಗುಣಪೂರ್ಣತ್ವ ಪ್ರಯುಕ್ತ ನಿರ್ದೋಷತ್ವವನ್ನು ಹೇಳ್ತಾರೆ. ಮೊದಲು ಗುಣಪೂರ್ಣನಾದ್ದರಿಂದ ಅವನು ನಿರ್ದೋಷನಾಗಿದ್ದಾನೆ, ಅವನಲ್ಲಿ ಎಲ್ಲ ಗುಣಗಳು ಇದ್ದದ್ರಿಂದ ಯಾವ ದೋಷವೂ ಇಲ್ಲ ಎಂಬುದಾಗಿ. ಯಾವ ದೋಷವೂ ಇಲ್ಲವಾದ್ದರಿಂದ ಅವನು ಎಲ್ಲ ಗುಣಗಳಿಂದ ಪೂರ್ಣನಾಗಿದ್ದಾನೆ ಅಂತ ಎಲ್ಲಿಯೂ ಹೇಳುವುದಿಲ್ಲ. ಎಲ್ಲ ಗುಣಗಳಿಂದ ಪೂರ್ಣನಾದ್ದರಿಂದ ಅವನಲ್ಲಿ ಯಾವ ದೋಷವೂ ಇಲ್ಲ ಅಂಥೇಳಿ ಈ ಮಾತನ್ನು ನಾವೆಲ್ಲ ಕಡೆ ನಾವು ನೋಡ್ತೇವೆ ಹೊರತು ಯಾವ ದೋಷವೂ ಇಲ್ಲದೇ ಇದ್ದದ್ರಿಂದ ಅವನು ಎಲ್ಲ ಗುಣಗಳಿಂದ ಪೂರ್ಣನಾಗಿದ್ದಾನೆ ಅಂತೇಳಿ ಹೇಳಿದರೆ ಏನು ತೊಂದರೆ ಅಂತೇಳಿ ಹೇಳಿದರೆ, ದೋಷಾಭಾವ ಎಂಬುದು ಸಾಮಾನ್ಯ ಅಭಾವದಲ್ಲಿ ಉಂಟು, ಕರವಿಷಾಣಾದಿಗಳಲ್ಲಿ ಕೂಡ ಉಂಟು. ಅದರಲ್ಲಿ ಏನು ದೋಷ ಇಲ್ಲ, ಯಾಕಂದರೆ ಅದೇ ಇಲ್ಲ. ಅದೇ ಇದ್ದರೆ ಅಲ್ವಾ ಅದರಲ್ಲಿ ದೋಷ ಹೇಳೋದು. ಅದೇ ಇಲ್ಲದೇ ಇದ್ದದ್ರಿಂದ ಅಸತ್ ಪದಾರ್ಥಗಳಲ್ಲಿಯೂ ಕೂಡ ನಿರ್ದೋಷತ್ವವನ್ನು ನಾವು ಹೇಳ್ಬೋದು. ಯಾವ ದೋಷವೂ ಇಲ್ಲ, ಅದೇ ಪದಾರ್ಥವೇ ಇಲ್ಲ. ಆದ್ದರಿಂದ ನಿರ್ದೋಷತ್ವ ಪ್ರಯುಕ್ತ ನೀವು ಗುಣಪೂರ್ಣತ್ವವನ್ನು ಹೇಳುವುದಾದರೆ ಕರವಿಷಾಣದಲ್ಲಿಯೂ ಕೂಡ ನೀವು ನಿರ್ದೋಷತ್ವವನ್ನು ಪ್ರಯುಕ್ತ ಗುಣಪೂರ್ಣತ್ವವನ್ನು ಹೇಳಬೇಕು. ಅದಕ್ಕೋಸ್ಕರ ಬಹಳ ಸೂಕ್ಷ್ಮವಾದಂಥ ವಿಚಾರ ಏನು ಹೇಳಿದರೆ, ಎಲ್ಲಿಯೂ ಕೂಡ ನಿರ್ದೋಷತ್ವ ಪ್ರಯುಕ್ತ ಗುಣಪೂರ್ಣತ್ವವನ್ನು ಸಮರ್ಥನೆ ಮಾಡುವುದಿಲ್ಲ, ಗುಣಪೂರ್ಣತ್ವ ಪ್ರಯುಕ್ತ ನಿರ್ದೋಷತ್ವವನ್ನು ಸಮರ್ಥನೆ ಮಾಡ್ತಾರೆ. ಆದ್ದರಿಂದ ಅನಾದಿ ಕಾಲದ ಗುಣಪೂರ್ಣತೆಯಿಂದಾಗಿ ಭಗವಂತನಲ್ಲಿ ಅನಾದಿ ಕಾಲದಿಂದ ನಿರ್ದೋಷತ್ವ ಇದೆ. ಈ ಒಂದು ತತ್ವವನ್ನು ಇಟ್ಟುಕೊಂಡು ನಾರಾಯಣಂ ಎಂಬಂತಹ ಪದ ಅದು ಮೊದಲು ಗುಣಪೂರ್ಣತ್ವವನ್ನು ಹೇಳಿ ಆಮೇಲೆ ನಿರ್ದೋಷತ್ವವನ್ನು ಹೇಳ್ತದೆ ಅಂತ ಹೇಳಿ ನಾವು ಅರ್ಥ ಮಾಡಬೇಕು. ಅದರಿಂದ ದೇವಂ ಎಂಬಂತಹ ಪದದಿಂದ ಅವನು ಕ್ರೀಡಾದಿಗುಣ ವಿಶಿಷ್ಟನಾದ್ದರಿಂದ ಗುಣಪೂರ್ಣತ ಉಂಟು ಅಂತ ಹೇಳಿ ಗೊತ್ತಾಯಿತು. ಆಮೇಲೆ ನಾರಾಯಣಂ ಅಂತ ಹೇಳಿದ್ರಿಂದ ಆ ಗುಣಪೂರ್ಣತ್ವ ಪ್ರಯುಕ್ತ ನಿರ್ದೋಷತ್ವನೂ ಕೂಡ ಉಂಟು ಅಂತೇಳಿ ಹೇಳಿದಾಗಾಯಿತು. ಆದ್ದರಿಂದ ನಾವು ಮಂಗಳಾಚರಣೆಯನ್ನು ಮಾಡೋದು ಯಾಕೆ ಅಂತ ಹೇಳಿದರೆ, ನಮ್ಮ ಒಂದು ದೋಷ ಏನಾದರೂ ಇದ್ದರೆ, ಪಾಪಾದಿಗಳು ಏನಾದರೂ ದೋಷಗಳಿದ್ದರೆ ಅದು ನಿವಾರಣೆ ಆಗಬೇಕು ಅಂತ ಮಂಗಳಾಚರಣೆ ಮಾಡೋದು. ಆದ್ದರಿಂದ ಆ ದೋಷಗಳು ನಿವಾರಣೆ ಆಗಬೇಕಾದರೆ ದೋಷವೇ ಇಲ್ಲದೇ ಇದ್ದವನನ್ನು ನಾವು ಗುರುತಿಸಿದರೆ ಮಾತ್ರ ನಮ್ಮ ದೋಷಗಳು ನಿವಾರಣೆ ಆಗ್ತದೆ. ಆದ್ದರಿಂದ ಮಂಗಳಾಚರಣೆಯಲ್ಲಿ ನಾರಾಯಣ ಶಬ್ದವನ್ನು, ನಿರ್ದೋಷತ್ವವನ್ನು, ಗುಣಪೂರ್ಣತ್ವವನ್ನು ಯಾವಾಗಲೂ ಕೂಡ ಉತ್ಕೀರ್ತನೆ ಮಾಡೋದು ಯಾಕೆ ಅಂತ ಹೇಳಿದರೆ ನಮ್ಮ ದೋಷದ ರಾಹಿತ್ಯಕ್ಕೋಸ್ಕರ. ಆದ್ದರಿಂದ ಸರ್ವದೋಷ ವಿವರ್ಜಿತಂ ಅಂತ ಹೇಳಿ ಅದರದ್ದೇ ವಿವರಣೆ. ಸರ್ವದೋಷಗಳಿಂದ ವಿವರ್ಜಿತನಾಗಿದ್ದಾನೆ. ವಿವರ್ಜಿತನಾಗಿದ್ದಾನೆ ಅಂತ ಹೇಳಿದರೆ ಏನರ್ಥ? ಅವನು ರಹಿತನಾಗಿದ್ದಾನೆ ಅಂತೇಳಿ ಅರ್ಥ. ಇಲ್ಲಿ ವಿವರ್ಜಿತ ಅಂತ ಹೇಳಿದರೆ ಅದು ತೊಲಗಲ್ಪಟ್ಟಿದೆ ಅಂತೇಳಿ ಅರ್ಥ ಅಲ್ಲ, ರಹಿತನಾಗಿದ್ದಾನೆ ಅಂತೇಳಿ ಅರ್ಥ. ತೊಲಗಲ್ಪಟ್ಟಿದೆ ಅಂತೇಳಿ ಅರ್ಥ ಮಾಡಿದರೆ ಏನಾಗ್ತದೆ? ಇತ್ತು ಹೋಯಿತು ಅಂತೇಳಿ ಆಗ್ತದೆ. ದೋಷಗಳು ಮೊದಲು ಇತ್ತು, ಆಮೇಲೆ ಅವನದ್ದು ಓಡಿ ಹೋಯಿತು ಅಂತೇಳಿ ಅರ್ಥ ಆಗ್ತದೆ. ಅದಕ್ಕೆ ವಿವರ್ಜಿತ ಅಂತೇಳಿ ಹೇಳಿದರೆ ವಿಶೇಷೇಣ ವರ್ಜಿತ. ವಿಶೇಷ ವರ್ಜಿತದಲ್ಲಿ ಎರಡು, ಇದ್ದು ವರ್ಜಿತವಾಗೋದು ಒಂದು, ಇಲ್ಲದೇನೆ ವರ್ಜಿತವಾಗೋದು ಅದು ವಿಶೇಷ ವರ್ಜಿತ. ಆದ್ದರಿಂದ ಸರ್ವದೋಷಗಳಿಂದ ವಿವರ್ಜಿತ ಅಂತ ಹೇಳಿ ವಿ ಪದವನ್ನು ಯಾಕೆ ಹಾಕಿದ್ದು ಅಂತ ಹೇಳಿದರೆ, ಈ ವರ್ಜಿತತ್ವದಲ್ಲಿಯೂ ಕೂಡ ವಿಶೇಷ ಇದೆ. ಇದ್ದು ವರ್ಜಿತವಾದದ್ದಲ್ಲ. ಮತ್ತು ಈಗ ಮದ್ಯವರ್ಜನ ಅಂತೇಳಿ ಹೇಳ್ತಾರೆ, ಮದ್ಯ ಕುಡಿತಾ ಇರುವವರು ಆಮೇಲೆ ವರ್ಜನ ಮಾಡೋದು. ಹಾಗಲ್ಲ, ಮೊದಲು ಸ್ವಲ್ಪ ದೋಷ ಇತ್ತು, ಆಮೇಲೆ ಏನೋ ಒಂದು ಸಂದರ್ಭದಿಂದ ನಾರಾಯಣನಿಗೆ ದೋಷ ಹೋಗಿಬಿಟ್ಟಿತು ಅಂತೇಳಿ ಹೀಗೆ ಅರ್ಥ ಅಲ್ಲ. ಇಲ್ಲಿಯ ವರ್ಜನ ವಿಶಿಷ್ಟವಾದಂಥ ವರ್ಜನ, ಅಂದರೆ ಇಲ್ಲದೇನೆ ವರ್ಜಿತನಾಗೋದು. ಆದ್ದರಿಂದ ವಿ ಶಬ್ದವನ್ನು ಹಾಕಿದ್ದಾರೆ. ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ, ಆದ್ದರಿಂದಲೇ ಪರಿಪೂರ್ಣನಾದ್ದರಿಂದ ಗುರುಶ್ಚ ಆನ್. ನಾರಾಯಣನನ್ನು ಒಮ್ಮೆ ನಮಸ್ಕಾರ ಮಾಡಿ ಗುರುಗಳನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ. ಗುರುಶ್ಚ ಆನ್, ಇಲ್ಲಿ ಅಕಾರ ಶಬ್ದವಾಚ್ಯರಾದಂತಹ ಗುರುಗಳು. ಐತಿ ಬ್ರಹ್ಮ, ಬ್ರಹ್ಮಸ್ವರೂಪಿಯಾದಂಥ ಗುರುಗಳು. ಶ್ರೀಮದ್ ಆಚಾರ್ಯರಿಗೆ ಗುರುಗಳು ಯಾರು? ನಾರಾಯಣ ಮಾತ್ರ. ಆದ್ದರಿಂದ ಆ ಭಗವಂತನನ್ನು ಗುರುತ್ವೇನ ಮತ್ತೊಮ್ಮೆ ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ಗುರುವನ್ ಅಂತ ಹೇಳುವಾಗ ಬಹುವಚನ ಹೇಳಿದ್ದಾರೆ, ದೇವಂ ಹೇಳುವಾಗ ಏಕವಚನವನ್ನು ಹೇಳಿದ್ದಾರೆ. ದೇವರಿಗೆ ನಾನು ನಮಸ್ಕಾರ ಮಾಡ್ತೇನೆ, ದೇವಾನ್ ಹೀಗೆ ಹೇಳ್ಬೋದಿತ್ತಲ್ಲ, ದೇವಾನ್ ನಾರಾಯಣ ಅನ್ನತ್ವ ಅಂತ ಹೇಳಿ ಹೀಗೆ ಹೇಳ್ಬೋದಿತ್ತು. ಅದು ವ್ಯತ್ಯಾಸ ಯಾಕೆ ಮಾಡಿದರು? ದೇವಂ ಎಂಬಲ್ಲಿ ಏಕವಚನ, ಗುರುನೆಂಬಲ್ಲಿ ಬಹುವಚನ. ಒಂದ ಗುರು ಅಂತ ಹೇಳಿ ಇಲ್ಲಿ ಏಕವಚನ ಹೇಳಬೇಕಿತ್ತು. ಪರಿಪೂರ್ಣಂ ಗುರುಂಶ್ಚ ಗುರುಂಚ ಅಂತೇಳಿ ಹೇಳಬೇಕಿತ್ತು. ಗುರುನ್ ಅಂತ ಹೇಳಿ ಯಾಕೆ ಹೇಳಿದರೆ ಅಂದರೆ ಗುರುಗಳನ್ನು ಯಾವಾಗಲೂ ಬಹುವಚನದಲ್ಲಿ ಹೇಳಬೇಕು ಅಂತ. ಆದ್ದರಿಂದ ಅವರು ಒಬ್ಬರೇ ಆದರೂ ಕೂಡ ಗುರುವೇ ಇಲ್ಲಿ ಬಾ ಅಂತ ಹೇಳಿ ಹೇಳಬಾರ್ದು, ಗುರುಗಳೇ ಬನ್ನಿ ಅಂತ ಹೇಳಿ. ಅಲ್ಲ, ನೀವು ಒಬ್ಬರೇ ಅಲ್ವಾ,
ಅದರಿಂದ ಗುರುವೇ ಹೇಳಿದ್ದೆ ಅಂತ ಹೇಳಿ ಹೇಳಲಿಕ್ಕೆ ಇಲ್ಲ. ಮತ್ತು ಗುರುಗಳೇ ಇಲ್ಲಿ ಬನ್ನಿ ಅಂತೇಳಿ ಹೇಳಿ ಬಹುವಚನವನ್ನು ಹೇಳಬೇಕು. ಗುರು ಶಬ್ದ ಅವರು ಒಬ್ಬರೇ ಆದರೂ ಕೂಡ ಬಹುವಚನವನ್ನೇ ಪ್ರಯೋಗ ಮಾಡಬೇಕು. ಅದಕ್ಕೋಸ್ಕರ ಗುರುವನ್ನು ಅಂತ ಹೇಳಿ ನಾರಾಯಣ ಒಬ್ಬನೇ ಗುರುಗಳಾದರೂ ಕೂಡ ಅವರನ್ನು ಗುರುತ್ವೇನ ನಾವು ಗುರುತಿಸುವಾಗ ಬಹುವಚನದಲ್ಲಿ ಗುರುತಿಸಬೇಕು. ಅದರಲ್ಲಿಯೂ ಕೂಡ ತಂದೆ ತಾಯಿಗಳನ್ನು ಏಕವಚನದಿಂದ ಹೇಳ್ಬೋದು. ಅಮ್ಮ ಬಾ ಇಲ್ಲಿಗೆ ಅಂತೇಳಿ ಹೇಳ್ಬೋದು, ಅಪ್ಪ ಬಾ ಇಲ್ಲಿಗೆ ಅಂತ ಹೇಳ್ಬೋದು. ಗುರುಗಳನ್ನು ಗುರು ಇಲ್ಲಿ ಬಾ ಅಂತೇಳಿ ಹೇಳಲಿಕ್ಕಿಲ್ಲ. ಗುರು ಶಬ್ದವನ್ನು ಮಾತ್ರ ಬಹುವಚನದಿಂದಲೇ ನಿಯಮೇನ ಹೇಳಬೇಕು. ತಂದೆ ತಾಯಿಗಳನ್ನು ಬಹುವಚನದಿಂದಲೇ ಹೇಳ್ಬೋದು, ಹೆಚ್ಚು ಸಲಿಗೆ ಇದ್ದರೆ ಏಕವಚನದಿಂದಲೂ ಕೂಡ ಹೇಳ್ಬೋದು. ಆದರೆ ಗುರುಗಳನ್ನು ಮಾತ್ರ ಎಷ್ಟು ಸಲಿಗೆ ಇದ್ದರೂ ಕೂಡ ಗುರು ಅಂತ ಹೇಳಿ ಏಕವಚನದಿಂದ ಕರೀಲಿಕ್ಕಿಲ್ಲ. ಅದಕ್ಕೋಸ್ಕರ ದೇವರನ್ನು ಏಕವಚನದಿಂದ ಕರೀಬೋದು. ಯಾವಾಗಲೂ ದೇವರನ್ನು ನಾವು ಪರಮಾತ್ಮನು ಅವನು ಅಂತೇಳಿ ಹೇಳ್ತೇವೆ. ಆದರೆ ಗುರುಗಳನ್ನು ಮಾತ್ರ ಅವನು ಅಂತೇಳಿ ಎಲ್ಲಿಯೂ ಹೇಳಲಿಕ್ಕಿಲ್ಲ. ಅದಕ್ಕೋಸ್ಕರ ಗುರುಗಳನ್ನಾಗುವಾಗ ಕೂಡಲೇ ಬಹುವಚನವನ್ನು ಪ್ರಯೋಗ ಮಾಡಿ ಗುರುವಂಷ್ಟ ಆನ್ ಅಕಾರವಾಚ್ಯನಾದಂತಹ ಬ್ರಹ್ಮಸ್ವರೂಪಿಯಾದಂತಹ ಗುರುಗಳು. ಇಲ್ಲ ಅಂದರೆ ತನಗೆ ಬ್ರಹ್ಮ ಒಬ್ಬನೇ ದೇವರೇ ನನಗೆ ಗುರುಗಳು ಎಂಬಂತಹ ಒಂದು ಅರ್ಥ ಗೊತ್ತಾಗಲಿಕ್ಕಿಲ್ಲ. ಅದಕ್ಕೋಸ್ಕರ ಗುರುವನ್ ಅಂತ ಹೇಳಿ. ಇನ್ನೊಂದು ಅಭಿಪ್ರಾಯ ಏನು ಹೇಳಿದರೆ, ಇಲ್ಲಿ ಗುರುವನ್ ಅಂತೇಳಿ ಹೇಳಿದರೆ ಭಗವಂತನ ಅನೇಕ ರೂಪಗಳು ಆಚಾರ್ಯರಿಗೆ ಗುರುಗಳಾಗಿ ಬಂದಿದ್ದಾರೆ. ಇಲ್ಲಿ ಈಗ ಗೀತಾ ಭಾಷ್ಯವನ್ನು ಬರೆಯುವಾಗ ವೇದವ್ಯಾಸದೇವರಿಗೂ ನಮಸ್ಕಾರ ಮಾಡಬೇಕು, ಕೃಷ್ಣನಿಗೂ ನಮಸ್ಕಾರ ಮಾಡಬೇಕು. ಇವರೆಲ್ಲ ಈ ಗ್ರಂಥಕ್ಕೆ ಸಂಬಂಧಪಟ್ಟವರು. ಆದ್ದರಿಂದ ಗುರು ಅಂತ ಹೇಳಿ ಏಕವಚನದಲ್ಲಿ ಹೇಳಿದರೆ ಯಾರನ್ನಾದರೂ ಒಬ್ಬರನ್ನು ಬಿಟ್ಟು ಹಾಗಾಗುತ್ತೆ. ವೇದವ್ಯಾಸದೇವರು ಹೇಳ್ತಾರೆ ನನಗೆ ಮಾಡಲಿಲ್ಲ ಅಂತ ಹೇಳಿ, ಕೃಷ್ಣ ಹೇಳ್ತಾನೆ ಇದು ಅದು ವೇದವ್ಯಾಸರಿಗೆ ಮಾಡಿದ್ದು ನನಗೆ ಮಾಡಲಿಲ್ಲ ಅಂತೇಳಿ. ಗುರುವನ್ನು ಅಂತ ಹೇಳಿದ್ರೆ ಎಲ್ಲರೂ ಬಂದಿದ್ದೀರಿ ಅಂತ ಹೇಳಿ. ಆದ್ದರಿಂದ ಗುರುವನ್ನು ಹಾಗಿದ್ರೆ ದ್ವಿವಚನ ಹೇಳ್ಬೋದಲ್ವ ಇಬ್ಬರನ್ನು ಅಂತ ಹೇಳಿದರೆ ಅದು ಗುರುಗಳನ್ನು ಬಹುವಚನದಿಂದಲೇ ಹೇಳಬೇಕು ಅಂತ ಒಂದು ನಿಯಮ ಇದ್ದದರಿಂದ ಬಹುವಚನವನ್ನು ಪ್ರಯೋಗ ಮಾಡಿ. ಇನ್ನೊಂದು ಉದ್ದೇಶ ಏನು ಹೇಳಿದರೆ, ಆಚಾರ್ಯರಿಗೆ ನಾರಾಯಣ ಮಾತ್ರ ಗುರುಗಳಲ್ಲ, ಲಕ್ಷ್ಮೀದೇವಿಯೂ ಗುರುಗಳು. ಆದ್ದರಿಂದ ಇಬ್ಬರು ಮಾತ್ರ ಇರುವುದಿಲ್ಲ, ಮೂರು ಇದ್ದಾರೆ. ಮೂರು ಇರುವಾಗ ದ್ವಿವಚನವನ್ನು ಪ್ರಯೋಗ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ಗುರುವನ್ನು ಅಂದರೆ ವೇದವ್ಯಾಸರು ಬಂದರು, ಕೃಷ್ಣನು ಬಂದ, ಲಕ್ಷ್ಮೀದೇವಿ ಬಂದಳು, ಹೀಗೆ ಎಲ್ಲರೂ ಕೂಡ ಅನೇಕ ಗುರುಗಳು ಇದ್ದಾರೆ ಅಂತ ಹೇಳಿ ಸೂಚನೆ ಮಾಡೋದಕ್ಕೋಸ್ಕರ ಗುರುವನ್ನು ಅಂತ ಹೇಳಿ ಈ ರೀತಿಯಾಗಿ ಬಹುವಚನದಿಂದ ಹೇಳಿದ್ದಾರೆ ಅಂತ ಹೇಳ್ಬೋದು. ಗೀತಾರ್ಥಂ ಅಂತೇಳಿ ಯಾಕೆ ಹೇಳಿದರು ಅಂತೇಳಿ ಹೇಳಿದರೆ, ಯಾವುದು ನಿರುಪಪದದಿಂದ ಹೇಳಲ್ಪಡ್ತದೋ ಅದು ನಿಜವಾದಂಥ ಗೀತೆ ಅಂತೇಳಿ ಅರ್ಥ. ಗೀತೆಯ ಮಹಿಮೆಯನ್ನು ಗೀತಾರ್ಥಂ ಎಂಬಂತಹ ಶಬ್ದದಿಂದಲೇ ಹೇಳ್ತಾ ಇದ್ದಾರೆ. ಗೀತೆಯ ಮಹಿಮೆಯನ್ನು ಹೇಳಿದರೆ, ಗೀತೆಯನ್ನು ಗೀತೆ ಅಂತೇಳಿ ಹೇಳೋದೇ ಅದರ ಮಹಿಮೆ. ಅದರ ಅರ್ಥ ಏನು ಹೇಳಿದರೆ, ಯಾವುದನ್ನು ನಿರುಪಪದವಾಗಿ ಹೇಳ್ತೀವೋ ಅದು ಶ್ರೇಷ್ಠ ಅಂತೇಳಿ ಅರ್ಥ. ಆದ್ದರಿಂದ ಈಗ ಸ್ವಾಮಿಗಳು ಬನ್ನಿ ಅಂತ ಹೇಳ್ತೇವೆ, ಯಾರು ನಮಗೆ ಮುಖ್ಯವಾದ ಸ್ವಾಮಿಗಳು ಅವರನ್ನು ಬರೇ ಸ್ವಾಮಿಗಳು ಹೇಳೋದು. ಪುತ್ತಿಗೆ ಸ್ವಾಮಿಗಳು ಬನ್ನಿ ಅಂತೇಳಿ ಹೇಳಿದರೆ ಅದಕ್ಕೆ ಅಮುಖ್ಯತ್ವವನ್ನು ಕೊಟ್ಟ ಹಾಗೆ. ಯಾವುದನ್ನು ನಿರುಪಪದವಾಗಿ ಹೇಳ್ತೇವೆಯೋ ಆವಾಗ ಅದಕ್ಕೆ ಸರ್ವಶ್ರೇಷ್ಠತ್ವವನ್ನು ಹೇಳಿದಾಗ ಗೀತೆ ಅಂತ ಹೇಳಿ ಗೀತಾ ಶಬ್ದದಿಂದಲೇ ಕರೆದರೆ ಆವಾಗ ಗೀತೆಯೇ ಸರ್ವಶ್ರೇಷ್ಠ ಅಂತೇಳಿ ತಿಳಿಸಾಕಾಯ್ತು. ನಿರುಪಪದವಾಗಿ ಯಾವುದನ್ನು ನಾವು ಹೇಳ್ತೇವೆಯೋ ಅದು ಶ್ರೇಷ್ಠ ಎಂಬಂಥ ಅರ್ಥದಲ್ಲಿ ಅವರೇ ನಿಜವಾದಂಥ ಗೀತೆ, ಅದೇ ನಿಜವಾದಂಥ ಗೀತೆ. ಉಳಿದದ್ದೆಲ್ಲ ಪದಸಹಿತವಾಗಿ ಹೇಳೋದು. ಸಾರು ಅಂತ ಹೇಳುವಾಗ ಯಾರು ನಮಗೆ ಮುಖ್ಯ ಅಧ್ಯಾಪಕರು ಅವರನ್ನು ಸರ್ ಅಂತ ಹೇಳಿ, ಯಾರು ಅಮುಖ್ಯರು ಅವರ ಹೆಸರು ಹೇಳಿ ಸರ್. ಈ ರೀತಿಯಾಗಿ ಹೆಸರು ಹೇಳಿ ಸರ್ ಹೇಳಿದರೆ ಅದು ಸ್ವಲ್ಪ ಗೌಣ ಅಂತ ಅರ್ಥ. ಕೇವಲ ಸರ್ ಅಂತ ಹೇಳಿದರೆ ಆವಾಗ ಮುಖ್ಯ ವ್ಯಕ್ತಿ ಅಂತೇಳಿ ಅರ್ಥ. ಹಾಗೆ ಇಲ್ಲಿ ಹೀಗೆ ಹೇಳ್ಬೋದು, ಕೃಷ್ಣ ಗೀತಾರ್ಥಂ ವಕ್ಷ್ಯಾಮಿ ಅಂತೇಳಿ ಹೇಳ್ಬೋದು. ಅದು ಯಾಕೆ ಹೇಳಲಿಲ್ಲ ಹೇಳಿದರೆ, ಗೀತೆ ಅಂದರೆ ಭಗವದ್ಗೀತೆಯೇ ಗೀತೆ, ಬೇರೆ ಗೀತೆ ಇಲ್ಲ. ಆದರೆ ಭಗವತ್ ಅಂತೇಳಿ ಶಬ್ದವನ್ನು ಹಾಕಿದರೆ ಅದು ಸ್ವಲ್ಪ ನಾವು ಸ್ಥಾನ ಕಡಿಮೆ ಕೊಟ್ಟ ಹಾಗಾಗ್ತದೆ. ಅದಕ್ಕೋಸ್ಕರ ಗೀತಾರ್ಥ, ನಿಜವಾದ ಗೀತೆ ಅಂದರೆ ಅದೇ ಗೀತೆ, ಉಳಿದದ್ದೆಲ್ಲ ನಾಮಕೆವಾಸ್ತೆ. ನಿಜವಾದ ಗೀತೆ ಅಂದರೆ ಭಗವದ್ಗೀತೆಯೇ ಗೀತೆ ಎಂಬುದನ್ನು ತಿಳಿಸೋದಕ್ಕೋಸ್ಕರ ಯಾವುದೇ ವಿಶೇಷಣ ಹಾಕದೆ ಗೀತೆಯ ಮಹತ್ವವನ್ನು ಹೇಳ್ತಾರೆ. ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಹೇಳಿ ಇಲ್ಲಿ ಗೀತಾರ್ಥ ಅಂತ ಹೇಳಿ ಅರ್ಥ ಶಬ್ದವನ್ನು ಹಾಕಿದ್ದಾರೆ. ಗೀತಾ ತಾತ್ಪರ್ಯ ಮೋಕ್ಷಾಮಿ ಅಂತ ಹೇಳಿ ಈ ರೀತಿಯಾಗಿ ಹೇಳ್ಬೋದಿತ್ತಲ್ಲ. ಅದಕ್ಕೆ ಆಚಾರ್ಯರ ಉದ್ದೇಶ ಏನು ಹೇಳಿದರೆ, ತಾತ್ಪರ್ಯ ಮತ್ತು ಭಾಷ್ಯ ಇದೆರಡರ ಇನ್ನೊಂದು ಒಳ ಉದ್ದೇಶ ಏನು ಹೇಳಿದರೆ, ತಾತ್ಪರ್ಯದಲ್ಲಿ ಮಥಿತಾರ್ಥವನ್ನು ಹೇಳ್ತಾ ಇದ್ದಾರೆ, ಇದರಲ್ಲಿ ನೇರಾರ್ಥವನ್ನೇ ಕೆಲವರು ತಪ್ಪು ಹೇಳಿದ್ದಾರೆ. ಪದಗಳಿಗೆ ಅರ್ಥವನ್ನು ಹೇಳುವಾಗಲೇ ತಪ್ಪು ಅರ್ಥವನ್ನು ಹೇಳಿದ್ದಾರೆ. ಭಾಷ್ಯದ ರಚನೆ ಯಾಕೆ ಅಂತೇಳಿ ಹೇಳಿದರೆ, ಅದರ ನೇರಾರ್ಥವನ್ನು ಯಾರು ತಪ್ಪು ಹೇಳಿದ್ದಾರೆ ಅದನ್ನು ಸರಿ ಮಾಡೋದಕ್ಕೋಸ್ಕರ ನಾನು ಸರಿಯಾದ ಅರ್ಥವನ್ನು ಹೇಳ್ತಾ ಇದ್ದೇನೆ. ತಾತ್ಪರ್ಯದಲ್ಲಿ ಕೆಲವು ನೇರಾರ್ಥವನ್ನು ಹೇಳಿ ಸರಿಯಾಗಿ ಹೇಳಿ ಅದರ ತಾತ್ಪರ್ಯವನ್ನು ಬೇರೆ ಕಡೆಗೆ ತಿಳಿಸ್ತಾರೆ. ಅದಕ್ಕೆ ಗೀತಾ ತಾತ್ಪರ್ಯ.
ಇಲ್ಲಿ ಆಚಾರ್ಯರ ಭಾಷ್ಯದ ಉದ್ದೇಶ ಏನು ಹೇಳಿದರೆ, ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಾಗಲೇ ತಪ್ಪು ಅರ್ಥ ಮಾಡಿಕೊಂಡಿದ್ದಾರೆ. ಪದಗಳಿಗೆ ಅರ್ಥವನ್ನು ಹೇಳುವಾಗಲೇ ಕೆಲವರು ತಪ್ಪು ಅರ್ಥವನ್ನು ಹೇಳಿದ್ದಾರೆ. ಅದನ್ನು ಸರಿ ಮಾಡಲಿಕ್ಕೆ ಈ ಗ್ರಂಥವನ್ನು ನಾನು ಮಾಡ್ತಾ ಇದ್ದೇನೆ. ಇನ್ನು ಈ ಗೀತಾ ತಾತ್ಪರ್ಯದಲ್ಲಿ ಪದಗಳಿಗೆ ಅರ್ಥವನ್ನು ಅವರು ಸರಿ ಹೇಳಿದರೂ ಕೂಡ ಕೊನೆಗೆ ತಾತ್ಪರ್ಯ ಬೇರೆ ಹೇಳಿಬಿಡ್ತಾರೆ. ಅದನ್ನು ಸರಿ ಮಾಡಲಿಕ್ಕೆ ಗೀತಾ ತಾತ್ಪರ್ಯ, ಅದಕ್ಕೋಸ್ಕರ ಇಲ್ಲಿ ಅರ್ಥ ಶಬ್ದವನ್ನು ಪ್ರಯೋಗ ಮಾಡಲಿಕ್ಕೆ ಉದ್ದೇಶ ಏನು ಹೇಳಿದರೆ, ಮೇಲ್ನೋಟದ ಅರ್ಥವನ್ನೇ ತಪ್ಪು ಹೇಳಿದವರನ್ನು ಸರಿ ಮಾಡೋದಕ್ಕೋಸ್ಕರ ನಾನು ಈ ಗ್ರಂಥವನ್ನು ಮಾಡ್ತಾಯಿದ್ದೆ. ಇಲ್ಲದಿದ್ದರೆ ಗೀತಾ ಸಾರಂ ವಕ್ಷ್ಯಾಮಿ ಅಂತೇಳಿ ಹೇಳ್ಬೋದು, ಸಾರವನ್ನು ಹೇಳ್ತೇನೆ ಅಂಥೇಳಿ. ಸಾರ ಹೇಳುವುದಕ್ಕಿಂತಲೂ ಕೂಡ ಅದರ ನೇರವಾದಂಥ ಅರ್ಥ ಏನಿದೆ ಅದನ್ನು ನಾನು ಇಲ್ಲಿ ವಿವರಿಸ್ತೇನೆ ಅಂಥೇಳಿ ಈ ಅರ್ಥ. ಲೇಷತಃ ಅಂಥೇಳಿ ಅದು ನಿಮಗೆ ಗೊತ್ತು, ನಾರಾಯಣ ದೇವರು ಆ ಪದ ತೆಗೀರಿ ಅಂತೇಳಿ ಎಡಿಟ್ ಮಾಡಿದ್ದಾರೆ. ಲೇಷತಃ ಶಕ್ತಿತಃ ಅಂತೇಳಿ ಹೇಳಿದರು, ಅದು ಶಕ್ತಿ ನಿಮಗೆ ಜಾಸ್ತಿ ಇದೆ, ಅದನ್ನು ತೆಗೆದು ಲೇಷತಃ ಅಂತ ಹೇಳಿ ಎಡಿಟ್ ಮಾಡಿದಂಥ ಪದವನ್ನೇ ಹಾಕ್ತಾ ಇದ್ದಾರೆ. ಅದರಿಂದ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಹೇಳಿ ವೇದವ್ಯಾಸದೇವರು. ಆದ್ದರಿಂದ ಏನು ಸೂಚನೆ ಮಾಡಿದ ಹಾಗಾಯಿತು, ನಾನು ಮಾಡಿದಂತಹ ಒಂದು ವ್ಯಾಖ್ಯಾನ ಏನಿದೆ ಅದು ಮೂಲಕಾರರೇ ಅದನ್ನು ಎಡಿಟ್ ಮಾಡಿದ್ದಾರೆ. ಮೂಲಕಾರರು ನೋಡಿದ್ದಾರೆ, ನೋಡಿ ಅದನ್ನು ಸರಿಪಡಿಸಿದ್ದಾರೆ. ಆದ್ದರಿಂದ ನನ್ನ ಅರ್ಥ ಅದು ಮೂಲಕಾರರಿಗೆ ಸಮ್ಮತವಾಗಿರಲೇಬೇಕು ಎಂಬುದನ್ನು ಸೂಚನೆ ಮಾಡಿದ್ದಾರೆ. ಅಲ್ಲಿ ವೇದವ್ಯಾಸದೇವರು ಶಕ್ತಿತಃ ತೆಗೆದು ಲೇಷತಃ ಅಂತ ಹೇಳಿ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಆದರೆ ಆಚಾರ್ಯರು ಮತ್ತೆ ಪುನಃ ಇಲ್ಲ, ನಾನು ಶಕ್ತಿತಃ ಅಂತೇಳಿ ತನ್ನ ಒಂದು ಅಹಂಕಾರ ಖಂಡನೆಗೋಸ್ಕರ ಶಕ್ತಿತಃ ಶಬ್ದವನ್ನೇ ಪ್ರಯೋಗ ಮಾಡಿರಬಹುದು. ಅದು ಯಾಕೆ ಬಿಟ್ಟು ವೇದವ್ಯಾಸರು ಹೇಳಿದ್ದನ್ನೇ ಉಪಯೋಗ ಮಾಡಿದ್ದಾರೆ ಹೇಳಿದರೆ, ಆಚಾರ್ಯರ ಉದ್ದೇಶ ಏನು ಹೇಳಿದರೆ, ನನ್ನ ಒಂದು ಅರ್ಥ ಏನಿದೆ, ನಾನು ಹೇಳಿರತಕ್ಕಂಥ ಭಾಷೆ ಏನಿದೆ ಅದು ಅವರಿಗೆ ಸಮ್ಮತವಾಗಿದೆ ಎಂಬುದನ್ನು ಸೂಚನೆ ಮಾಡೋದಕ್ಕೋಸ್ಕರ ಅವರು ಕೊಟ್ಟಂತಹ ಪದವನ್ನೇ ಮತ್ತೆ ಉಪಯೋಗಿಸ್ತಾ ಇದ್ದಾರೆ. ಆದ್ದರಿಂದ ಲೇಷತಃ ಎಂಬುದು ಹೇಳಿದ್ರಿಂದ ಏನು ಅರ್ಥ ಆಗ್ತದೆ, ಅವರ ವೇದವ್ಯಾಸದೇವರ ಅಭಿಪ್ರಾಯಕ್ಕೆ ಸರಿಯಾಗಿ ನನ್ನ ಭಾಷೆ ಇದೆ. ಅದನ್ನು ವ್ಯಾಖ್ಯಾನ ಮಾಡುವವರ ಒಂದು ದೊಡ್ಡ ಜವಾಬ್ದಾರಿ ಏನು ಹೇಳಿದರೆ, ತಮ್ಮದು ಏನೇ ಸಿದ್ಧಾಂತ ಇರ್ಬೋದು, ತಮ್ಮದು ಏನೇ ಅಭಿಪ್ರಾಯ ಇರ್ಬೋದು, ಅದನ್ನು ಹೇಳೋದು ಮುಖ್ಯ ಉದ್ದೇಶ ಅಲ್ಲ. ಮತ್ತು ಮೂಲಕಾರರು ಏನು ಹೇಳಿದ್ದಾರೆ ಅದಕ್ಕೆ ಸರಿಯಾಗಿ ಮಾಡುವುದೇ ಮುಖ್ಯ ಉದ್ದೇಶ. ತಮ್ಮ ಸಿದ್ಧಾಂತ ಬೇರೆ ಇರಬಹುದು, ಆದರೆ ನಮ್ಮ ಸಿದ್ಧಾಂತವನ್ನು ಹೇಳಲಿಕ್ಕೆ ಇದು ಅವಕಾಶ ಅಲ್ಲ. ಈ ಅವಕಾಶ ವ್ಯಾಖ್ಯಾನ ಮಾಡೋದು ಅಂತೇಳಿ ಹೇಳಿದರೆ ಮೂಲದಲ್ಲೇ ಇದ್ದದ್ದನ್ನು ವ್ಯಕ್ತವಾಗಿ ಹೇಳೋದು, ಅದರ ವಿವರಣೆಯನ್ನು ಮಾಡೋದು ಅಂತ ಅರ್ಥ ಹೊರತು ನಮ್ಮ ಅಭಿಪ್ರಾಯ ಏನು ಎಂಬುದನ್ನು ತಿಳಿಸುವ ಉದ್ದೇಶ ಅಲ್ಲ. ಅದಕ್ಕೋಸ್ಕರ ಆಚಾರ್ಯರು ಶಕ್ತಿತಃ ಎಂಬಂತಹ ಪದವನ್ನು ಮೊದಲು ಹಾಕಿ ಅದನ್ನು ವೇದವ್ಯಾಸರು ತೆಗೆದರೂ ಕೂಡ ಇರಲಿ, ಅವರು ಏನೋ ಒಂದು ಒಳ್ಳೆಯ ಭಾವದಿಂದ ಹೇಳಿದ್ದಾರೆ, ನಾನು ಮಾತ್ರ ಶಕ್ತಿತಃ ಎಂಬುದನ್ನೇ ಮತ್ತೆ ಉಳಿಸಿಕೊಳ್ತೇನೆ, ನನ್ನ ಮೂಲ ಗ್ರಂಥದಲ್ಲಿ ನಾನು ಹಾಗೆ ಹೇಳಿದ್ದು ಅಂತ ಯಾಕೆ ಉಳಿಸಿಕೊಳ್ಳಿಲ್ಲ ಹೇಳಿದರೆ, ಅದು ಮೂಲಕಾರರಿಗೆ ನಾನು ಹೇಳತಕ್ಕದ್ದು ಸಮ್ಮತವಾಗಿದೆ ಎಂಬ ಸೂಚನೆಯಾಗಿ ನಾನು ಪುನಃ ಅದನ್ನೇ ಲೇಷತಃ ಎಂಬಂಥ ಪದವನ್ನೇ ಉಪಯೋಗಿಸ್ತೇನೆ ಅಂಥೇಳಿ ಈ ರೀತಿ ಆಚಾರ್ಯರು ಭಗವದ್ಗೀತೆಯ ಒಂದು ಗೀತಾ ಭಾಷ್ಯದ ಪ್ರಾರಂಭದಲ್ಲಿ ಭಗವದ್ಗೀತೆಯ ಎಲ್ಲ ಒಂದು ಅಂಶಗಳನ್ನು ಸೂಚನೆಯ ರೂಪದಲ್ಲಿ ಕೊಡ್ತಾ ಮಂಗಳಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸರ್ವಶಾಸ್ತ್ರಗಳ ತಾತ್ಪರ್ಯವನ್ನು ಸಂಗ್ರಹ ಮಾಡುವುದರ ಮೂಲಕ ಮಂಗಳಾಚರಣೆ, ಯಾವಾಗಲೂ ಕೂಡ ಗ್ರಂಥದ ಮಂಗಳಾಚರಣೆಯನ್ನು ಮಾಡುವಾಗ ನಾವು ಮುಂದಿನದ್ದು ಹಿಂಟು ಕೊಟ್ಟು ಮಾಡಬೇಕು. ಮಂಗಳಾಚರಣೆ ಯಾವುದೋ ಬೇರೆ, ಕೃಷ್ಣಾಷ್ಟೋತ್ರ ಹೇಳೋದು ಅಥವಾ ಸಹಸ್ರನಾಮ ಹೇಳೋದು, ಆಮೇಲೆ ಗ್ರಂಥ ರಚನೆ ಮಾಡ್ತೇನೆ ಹೇಳಿದರೆ ಅದು ಕೇವಲ ಒಂದು ಪಾಪ ನಿವಾರಣೆಗೋಸ್ಕರ ಮಾತ್ರ ಆಗ್ತದೆ. ಆದರೆ ಗ್ರಂಥದ ಮಂಗಳಾಚರಣೆ ಅಂತೇಳಿ ಹೇಳಿದರೆ ಅದು ಗ್ರಂಥ ಪ್ರತಿಪಾದನೆ ಏನು ಯಾವುದೇ ವಿಷಯವನ್ನು ಹೇಳ್ತಾ ಇದೆ ಅದಕ್ಕೊಂದು ಪೀಠಿಕೆಯನ್ನು ಕೊಡಬೇಕು. ಯಾಕೆ ಅಂತ ಹೇಳಿದರೆ ಎಲ್ಲ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡುವಾಗ ಕೂಡ ಅದಕ್ಕೆ ಒಂದು ಅವತಾರಿಕೆ ಅಂತ ಬೇಕು. ಅವತಾರಿಕೆ ಅಂದರೆ ಆ ವಿಷಯವನ್ನು ಹೇಳಲಿಕ್ಕೆ ಸಂಗತಿ. ಈಗ ಇಲ್ಲಿ ಈ ವಿಷಯವನ್ನು ಹೇಳಿದ್ದರಿಂದ ಈ ಮುಂದೆ ಇದೇ ವಿಷಯವನ್ನು ಪ್ರಪಂಚನ ಮಾಡ್ತಾ ಹೋಗಲಿಕ್ಕಾಗ್ತದೆ. ಮಂಗಳಾಚರಣೆಯಲ್ಲಿ ಯಾವಾಗಲೂ ಕೂಡ ಮುಂದಿನ ವಿಷಯದ ಪ್ರತಿಪಾದನೆಗೆ ಪೀಠಿಕೆ ಹಾಕೋದು ಅದು ಒಂದು ಮಂಗಳಾಚರಣೆಯ ಮುಖ್ಯ ಉದ್ದೇಶ. ಹಾಗಾಗಿ ಮುಂದಿನ ವಿಚಾರಗಳಿಗೆಲ್ಲ ಪೀಠಿಕೆಯ ರೂಪವಾಗಿ ಗೀತಾರ್ಥಂ, ನಾನು ಗೀತೆಯ ನಿಜವಾದ ಅರ್ಥವನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ಅದು ಕೂಡ ಗೀತೆಯ ನಿಜ ಅರ್ಥ ಅಂತೇಳಿ ಹೇಳೋದಿಲ್ಲ, ಅರ್ಥ ಅಂತೇಳಿ ಹೇಳಿದರೆ ಅದು ನಿಜ ಅರ್ಥ ಅಂತೇಳಿ ಅರ್ಥ. ನಿರುಪಪದವಾಗಿ ಅಲ್ಲಿಯೂ ಕೂಡ ಅರ್ಥ ಶಬ್ದವನ್ನು ಉಪಯೋಗ ಮಾಡಲಿಕ್ಕೆ ಕಾರಣ ಏನೆಂದರೆ ನಿಜವಾದ ಅರ್ಥವನ್ನು ನಾನು ಹೇಳ್ತಾ ಇದ್ದೇನೆ. ಬೇರೆಯವರೆಲ್ಲ ತಪ್ಪು ಅರ್ಥವನ್ನು ಹೇಳಿದ್ದಾರೆ, ತಪ್ಪು ತಪಾಸಣೆ ಮಾಡಿದ್ದಾರೆ, ನಾನು ಮಾತ್ರ ನಿಜವಾದ ತಪಾಸಣೆ ಮಾಡಿ ನಾನು ನಿಜವಾದ ಅರ್ಥವನ್ನು ಹೇಳ್ತೇನೆ ಅಂತೇಳಿ ಆಚಾರ್ಯರು ಈ ಗೀತಾ ಭಾಷ್ಯದ ಉದ್ದೇಶವನ್ನು ಕೂಡ ಪ್ರಸ್ತಾವನೆ ಮಾಡಿ
ಮಂಗಳಾಚರಣೆಯನ್ನು ಕೂಡ ಮಾಡಿ ಅದರಲ್ಲಿ ಅನೇಕ ವೈಶಿಷ್ಟ್ಯಗಳನ್ನು ಕೂಡ ಸೂಚನೆಗಳನ್ನು ಸಂದೇಶಗಳನ್ನು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಈ ಅವತಾರಿಕೆಯ ರೂಪವಾಗಿ ಭಾಷ್ಯದಲ್ಲಿ ಭಗವಂತನ ಅವತಾರ ಯಾಕಾಯಿತು, ವೇದವ್ಯಾಸ ದೇವರ ಅವತಾರದ ಒಂದು ವರ್ಣನೆಯನ್ನು ಕೊಡ್ತಾ ಇದ್ದಾರೆ. ವೇದವ್ಯಾಸ ದೇವರ ಅವತಾರದ ವರ್ಣನೆಯನ್ನು ಕೊಡುವ ಮೂಲಕ ಈ ಒಂದು ಭಾಷ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಉಳಿದ ಇಬ್ಬರು ಆಚಾರ್ಯರು ಕೂಡ ಕೃಷ್ಣ ಅವತಾರದ ಒಂದು ಹಿನ್ನೆಲೆಯನ್ನು ಕೊಡ್ತಾ ಇದ್ದಾರೆ. ಕೃಷ್ಣ ಯಾಕೆ ಅವತಾರ ಮಾಡಿದ, ಕೃಷ್ಣ ಅವತಾರದ ಹಿನ್ನೆಲೆಯನ್ನು ಹೇಳಿ ಆಮೇಲೆ ಭಗವದ್ಗೀತೆಯ ಒಂದು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಆಚಾರ್ಯರು ಮಾತ್ರ ವೇದವ್ಯಾಸ ಅವತಾರದ ಹಿನ್ನೆಲೆಯನ್ನು ಹೇಳಿ ಆಮೇಲೆ ಈ ಗೀತೆಯ ಒಂದು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನು ಹೇಳಿದರೆ, ಯಾವಾಗಲೂ ಕೂಡ ಭಗವದ್ಗೀತೆಯ ಗ್ರಂಥಕರ್ತ ವೇದವ್ಯಾಸರು, ಕೃಷ್ಣ ಅಲ್ಲ. ಕೃಷ್ಣ ಮಾಡಿದ ಉಪದೇಶವನ್ನು ಗ್ರಂಥರೂಪವಾಗಿ ತಂದವರು ವೇದವ್ಯಾಸರು. ಯಾವಾಗಲೂ ಕೂಡ ಪೀಠಿಕೆಯಲ್ಲಿ ಕೊಡುವಾಗ ಗ್ರಂಥಕರ್ತರ ಬಗ್ಗೆ ನಾವು ಪ್ರಸ್ತಾಪವನ್ನು ಮಾಡಬೇಕು ಹೊರತು ಅದನ್ನು ಯಾರು ಪ್ರವಚನ ಮಾಡಿದರೂ ಅವರ ಬಗ್ಗೆ ಪ್ರಸ್ತಾಪ ಅಲ್ಲ. ಆದ್ದರಿಂದ ಬಹಳ ಮುಖ್ಯವಾದಂಥ ವಿಚಾರ ವೇದವ್ಯಾಸ ದೇವರ ಒಂದು ಗುರುತಿಸುವಿಕೆ. ಇವತ್ತು ಆದಂಥ ದೊಡ್ಡ ಒಂದು ತಪ್ಪು ಏನು ಹೇಳಿದರೆ, ವೇದವ್ಯಾಸ ದೇವರನ್ನು ಯಾರೂ ಗುರುತಿಸಿಲ್ಲ. ಇಡೀ ಸಾಹಿತ್ಯವನ್ನು ಕೊಟ್ಟವರು ವೇದವ್ಯಾಸದೇವರು, ಗ್ರಂಥಬದ್ಧವಾಗಿ ಮಾಡಿದವರು ವೇದವ್ಯಾಸದೇವರು. ಆ ವೇದವ್ಯಾಸದೇವರ ಮುಖಾಂತರ ಭಗವದ್ಗೀತೆ ನಮಗೆ ಸಿಕ್ಕಿದೆ. ಕೃಷ್ಣ ಅದನ್ನು ಬರೀಲಿಲ್ಲ, ಬರೆದವರು ವೇದವ್ಯಾಸರು. ಆದ್ದರಿಂದ ಮೂಲ ಗುರುತಿಸುವಿಕೆ ವೇದವ್ಯಾಸರಿಗೆ ನಾವು ಮಾಡಬೇಕು ಹೊರತು ಕೃಷ್ಣನಿಗೆ ನಂತರ ಮಾಡಬೇಕು. ಈ ಒಂದು ಅಂಶವನ್ನು ತಿಳಿಸೋದಕ್ಕೋಸ್ಕರ ಆಚಾರ್ಯರು ವೇದವ್ಯಾಸರ ಪ್ರಸ್ತಾಪ, ಅವತಾರದ ಪ್ರಸ್ತಾಪವನ್ನು ಮಾಡಿ ಮತ್ತೆ ಭಗವದ್ಗೀತೆಯ ಅರ್ಥದ ಒಂದು ಚಿಂತನೆಗೆ ತೊಡಗ್ತಾರೆ. ಅದರಿಂದ ಇದೊಂದು ತತ್ವವನ್ನು ಆಚಾರ್ಯರು ಸೂಚನೆ ಮಾಡಿದಂಥ ತತ್ವವನ್ನು ಎಲ್ಲರೂ ಗುರುತಿಸಬೇಕಾದ್ದು. ಬೇರೆಯವರು ಯಾರೂ ಕೂಡ ವೇದವ್ಯಾಸದೇವರಿಗೆ ಅಷ್ಟು ಮಹತ್ವವನ್ನು ಕೊಡೋದಿಲ್ಲ. ಕೆಲವರಂತೂ ವೇದವ್ಯಾಸದೇವರು ದೇವರೇ ಅಲ್ಲ ಅಂತ ಹೇಳಿ, ವೇದವ್ಯಾಸದೇವರು ಕಷ್ಟನ ಋಷಿ ಅಂತೇಳಿ ಹೇಳ್ತಾರೆ. ಆದ್ದರಿಂದ ಒಬ್ಬ ಋಷಿ ಮಾಡಿದಂತಹ ಗ್ರಂಥ ಅಂತ ಹೇಳಿದರೆ ಅದರ ಮಹತ್ವ ಕಡಿಮೆ ಆಯಿತು. ಸಾಕ್ಷಾತ್ ಭಗವಂತನ ರೂಪದಿಂದಲೇ ಅದನ್ನು ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ರಿಂದ ಇನ್ನೊಂದು ಅಂಶ ಏನು ಹೇಳಿದರೆ, ಉಪದೇಶ ಮಾಡಿದವರೇ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಹೇಳಿದರೆ ಆ ಉಪದೇಶದಲ್ಲಿ ಯಾವುದೇ ದೋಷ ಇಲ್ಲ. ಈಗ ನಾವು ಮಾಡಿದ ಪ್ರವಚನವನ್ನು ಇನ್ನೊಬ್ಬರು ಅನುವಾದ ಮಾಡ್ತಾರೆ ಅಂತ ಹೇಳಿದರೆ ಏನಾದರೂ ಕೂಡ ಒಂದು ಸ್ವಲ್ಪ ವ್ಯತ್ಯಾಸ ಬರ್ತದೆ, ಮುಂದೆ ಬರ್ತದೆ. ನಾವು ಹೇಳುವ ಒಂದು ಅಭಿಪ್ರಾಯವೇ ಬೇರೆ. ಅದು ಎಷ್ಟು ಸರಿ ಮಾಡಿದರೂ ಕೂಡ ಹೇಳುವವರ ಅಭಿಪ್ರಾಯವನ್ನು 100ಕ್ಕೆ 100 ಕೇಳುವವರು ಕ್ಯಾಚ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. 90% ಮಾಡ್ಬೋದು, 80% ಮಾಡ್ಬೋದು, ಅಥವಾ 95% ಮಾಡ್ಬೋದು. 100ಕ್ಕೆ 100 ಹೇಳುವವರ ಅಭಿಪ್ರಾಯ ಹೇಳುವವರಿಂದಲೇ ಬರಬೇಕು. ಅವರೇ ಬರೆದರೆ ಆವಾಗ ಅದು ಪರಿಪೂರ್ಣವಾದಂಥ ಅಭಿಪ್ರಾಯ. ಆದ್ದರಿಂದ ಹೇಳುವವರು ಕೃಷ್ಣ, ಬರೆದವನು ಕೃಷ್ಣನೇ ವೇದವ್ಯಾಸರ ಪದಿಂದ. ಆದ್ದರಿಂದ ಭಗವದ್ಗೀತೆಯ ಒಂದು ಮಹತ್ವವನ್ನು ತಿಳಿಸಿದಕ್ಕೋಸ್ಕರವೂ ಕೂಡ ಆಚಾರ್ಯರು ವೇದವ್ಯಾಸ ಅವತಾರದ ಪ್ರಸ್ತಾಪವನ್ನು ಮಾಡಿ ಆಮೇಲೆ ಗೀತಾರ್ಥವನ್ನು ಹೇಳ್ತಾರೆ. ಆದ್ದರಿಂದ ವೇದವ್ಯಾಸದೇವರನ್ನು ಕಡೆಗಣಿಸಿದರೆ ಅದು ಭಗವದ್ಗೀತೆಯ ಒಂದು ನಿಜವಾದಂತಹ ಅರ್ಥದ ಚಿಂತನೆ ಆಗೋದಿಲ್ಲ. ಮೊದಲು ವೇದವ್ಯಾಸದೇವರ ಚಿಂತನೆಯನ್ನು ಮಾಡಬೇಕು, ಮತ್ತು ಕೃಷ್ಣನ ಚಿಂತನೆಯನ್ನು ನಾವು ಸಹಜವಾಗಿ ಮಾಡಿಯೇ ಮಾಡ್ತೇವೆ. ಅದಕ್ಕೋಸ್ಕರ ಆಚಾರ್ಯರು ಈ ಒಂದು ಲೋಪವನ್ನು ಎತ್ತಿ ತೋರಿಸೋದಕ್ಕೋಸ್ಕರ ವೇದವ್ಯಾಸ ದೇವರ ಒಂದು ಅವತಾರದ ಹಿನ್ನೆಲೆಯನ್ನು ಹೇಳಿ, ಯಾವ ರೀತಿ ವೇದವ್ಯಾಸ ಅವತಾರಕ್ಕಿಂತ ಮುಂಚೆ ಜ್ಞಾನಗಳೆಲ್ಲ ಲುಪ್ತವಾಯಿತು, ನಷ್ಟವಾದಾಗ ಆ ಜ್ಞಾನದ ಪುನರುದ್ಧಾರಕ್ಕೋಸ್ಕರ ವೇದವ್ಯಾಸ ದೇವರ ಅವತಾರವಾಗ್ತದೆ. ಅವತಾರವಾಗಿ ಗ್ರಂಥಗಳ ರಚನೆ ಆಗ್ತದೆ. ಆ ಗ್ರಂಥಗಳ ರಚನೆ ಆದಾಗ ಮಹಾಭಾರತದ ರಚನೆ ಆಗ್ತದೆ. ಆ ಮಹಾಭಾರತದ ರಚನೆಯಲ್ಲಿ ಭಗವದ್ಗೀತೆಯ ಪ್ರಸ್ತಾವ ಅಂತ ಹೇಳಿ ಈ ರೀತಿಯಾಗಿ ವೇದವ್ಯಾಸರನ್ನು ಆರಂಭಿಸಿ ಮತ್ತು ಭಗವದ್ಗೀತೆಗೆ ಆಚಾರ್ಯರು ಬರ್ತಾ ಇದ್ದಾರೆ. ಉಳಿದವರೆಲ್ಲ ಕೃಷ್ಣನನ್ನೇ ಆರಂಭಿಸಿ ಕೃಷ್ಣನಿಂದಲೇ ಬರ್ತಾ ಇದ್ದಾರೆ. ಆವಾಗ ಗ್ರಂಥಕರ್ತರ ಒಂದು ಉಪೇಕ್ಷೆ ಮಾಡಿದ ಹಾಗೆ ಆಗ್ತದೆ. ಗ್ರಂಥದ ಒಂದು ಪ್ರಾಮಾಣ್ಯವನ್ನು ಪರಿಪೂರ್ಣವಾಗಿ ಸಮರ್ಥನೆ ಮಾಡಿದ ಹಾಗೆ ಆಗೋದಿಲ್ಲ. ಯಾಕಂದರೆ ಎಷ್ಟಂದರೂ ಕೂಡ ಕೃಷ್ಣ ಹೇಳಿದ್ದು ಹೊರತು ಕೃಷ್ಣ ಬರೆದು ಕೊಟ್ಟದ್ದಲ್ಲ. ಆದ್ದರಿಂದ ಬರೆದವರು ಏನಾದರೂ ವ್ಯತ್ಯಾಸ ಮಾಡಿರಬಹುದು ಎಂಬಂಥ ಒಂದು ಶಂಕೆಗೆ ಅವಕಾಶ ಇದೆ. ಬರೆದವರು ಕೂಡ ಕೃಷ್ಣನೇ ಎಂಬಂತಹ ಈ ಒಂದು ಅಂಶವನ್ನು ನಾವು ಸ್ಥಾಪನೆ ಮಾಡಿದರೆ ಆ ಒಂದು ಶಂಕೆಗೆ ಅವಕಾಶ ಇಲ್ಲ ಅಂತ ಹೇಳಿ, ಅದಕ್ಕೋಸ್ಕರ ಆಚಾರ್ಯರು ಮೊದಲು ವೇದವ್ಯಾಸ ಅವತಾರದ ಹಿನ್ನೆಲೆಯನ್ನು ಹೇಳ್ತಾ ಇದ್ದಾರೆ. ನಷ್ಟಧರ್ಮಜ್ಞಾನ ಲೋಕಕೃಪಾಲುಭಿ ಬ್ರಹ್ಮರುದ್ರೇಂದ್ರಾದಿಭಿ ಅರ್ಥಿತಃ ಜ್ಞಾನಪ್ರದರ್ಶನಾಯ ಭಗವಾನ್ ವ್ಯಾಸ ಅವತಾರ ಎಂಬುದಾಗಿ
ಈ ರೀತಿಯಾಗಿ ವೇದವ್ಯಾಸ ದೇವರನ್ನು ಕೀರ್ತನೆ ಮಾಡ್ತಾ ಇದ್ದಾರೆ. ಇಲ್ಲಿಯೂ ಕೂಡ ವ್ಯಾಸ ಅಂತ ಹೇಳಿ ನಿರುಪಪದ ವ್ಯಾಸ ಶಬ್ದವನ್ನು ಪ್ರಯೋಗ ಮಾಡಿದ್ದರಿಂದ ನಿಜವಾದ ವೇದವ್ಯಾಸರೇ ಅವರೇ ನಿಜವಾದ ವ್ಯಾಸರು. ಅನೇಕ ಜನ ವೇದವ್ಯಾಸರು ಇರ್ತಾರೆ, ಎಲ್ರಿಗೂ ವೇದವ್ಯಾಸತಂತ್ರಗಳು ವೇದವ್ಯಾಸರು ಇವರು ಅಂತೇಳಿ ವೇದವ್ಯಾಸ ಯಾವ ವೇದವ್ಯಾಸ ಅಂತ ಹೇಳಿ ಒಂದು ಜಿಜ್ಞಾಸೆ ಬಂದರೆ ನಿರುಪಪದ ವೇದವ್ಯಾಸ, ಅದಕ್ಕೆ ವ್ಯಾಸ ಅಂತ ಹೇಳಿದರು. ಅವನು ನಿರುಪಪದರಾದಂತಹ ವೇದವ್ಯಾಸರು ಅವರ ಅವತಾರವಾಯಿತು ಅಂತ ಹೇಳಿ ವ್ಯಾಸಾವತಾರದ ವರ್ಣನೆಯ ಮುಖಾಂತರ ಭಗವದ್ಗೀತೆಗೆ ಬರ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಈ ಪ್ರವಚನವನ್ನು ಮುಗಿಸ್ತಾ ಇದ್ದಾರೆ. ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇವ ನಮ್ಮ ವಿಷ್ಣುರ್ಮೇ ಪರಮಃ ಸುಹೃತ್.